ನಾನು 4 ಅಂತಿದ್ದೀನಿ, ಅವ್ನು 6 ಅಂತಾನೆ, ಅವ್ನು ಇವ್ರು 3 ಅಂತಾರೆ, ಅವ್ನು 5 ಅಂತಾನೆ. ನಿಂದ ಎಷ್ಟಾಯ್ತು? ಇದು 4ನೇದು. ಸೊ ಸ್ಟಾರ್ಟಿಂಗ್ 30 ಸೆಕೆಂಡ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಹುಡುಗರಿಗೆ ಯಾವಾಗ ನೋಡೋದು ಫ್ಲೈಯಿಂಗ್ ಅನಿಸ್ಬಿಟ್ಟಿದೆ. ಯಾಕಂತಂದರೆ ಫ್ಲೈಯಿಂಗ್ ನೋಡಿರಲ್ಲ, ಅವ್ರಿಗೊಂಥರ ಖುಷಿ. ನಮ್ಗಳು ನೋಡಿದ್ರೆ ಇಲ್ಲಿ ವರ್ಕು ಫಿನಿಶ್ ಮಾಡ್ಕೊಂಡು ಹೋಗಬೇಕು. ಸೊ ಹಂಗಾಗಿ ನಾಳೆ ಅಣ್ಣ ಇನ್ನೂ ಏನೇನೋ ರೆಕಾರ್ಡ್ ಮಾಡಬೇಕು, ದಾಖಲೆ ಮಾಡಬೇಕು. 30 ಮಿಲಿಯನ್ನು 100 ಮಿಲಿಯನ್ನು ಇದು ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅವನಿಗೆ. ನಮ್ಮ ಏಮ್ ಎಲ್ಲ ಗೊತ್ತಿದೆ ಅವನಿಗೆ. Single family, 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti. YouTuber house Uchit. YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ನಾವು ಆಲೂ ಕಚೋರಿ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬೆಳಿಗ್ಗೆ ಕಟ್ಟಿಗೆ ತಗೊಂಬಂದ್ಬಿಟ್ಟು ಆಲೂ ಕಚೋರಿನ ಸ್ಟಾರ್ಟ್ ಮಾಡ್ತಿದ್ದೆವು. ಸೊ ಮೋಡ ಬೇರೆ ಬಂದಿದೆ, ಮಳೆ ಬರೋ ಥರ ಇದೆ. ಬೆಳಿಗ್ಗೆ ಕಷ್ಟಪಟ್ಟು ಎಲ್ಲರೂ ಕಟ್ಟಿಗೆ ತಗೊಂಬಂದ್ಬಿಟ್ಟಿದ್ದೆವು. ಸೊ ಬೆಳಿಗ್ಗೆ ಎಲ್ಲ ನಾನು ಒಂದು ವೀಡಿಯೋನೂ ಹಾಕಿದ್ದೆ ಅದ್ರದ್ದು, ಕಟ್ಟಿಗೆ ತೊಗೊಂಬಂದಿದ್ದೇವೆ ಅಂತಂದ್ಬಿಟ್ಟು. ಇವಾಗೆಲ್ಲ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಮಧ್ಯಾಹ್ನನೋ ಈವ್ನಿಂಗು ಆಲೂ ಕಚೋರಿ ತಿಂತಾರೆ ಅಂದರೆ ನಾವು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು. ಹಾಂ ನೀನು ಅಲ್ಲಿ ಹೋಗಿ, ಅಲ್ಲಿ ನೀರು ಐತೆ, ತೊಳ್ಕೊ ಹೋಗು. ಹಾಂ ಕೊಡಪ್ಪ ಮ್ಯಾಚ್ ಬಾಕ್ಸ್ ಎಲ್ಲ. ನಮ್ಮ ಫೈರ್ ವರ್ಕ್ ಸ್ಟಾರ್ಟ್ ಮಾಡೋಣ. ಇಡು ಕೆಳಗಡೆ. ಹಾಂ ಹಾಕೋ ಅದು. ಇವಾಗ ಫೈರ್ ವರ್ಕ್ ಸ್ಟಾರ್ಟ್ ಮಾಡೋಣ. ಕಟ್ಟಿಗೆಗಳೆಲ್ಲ ಇದು ಮ್ಯಾಚ್ ಬಾಕ್ಸ್ ಕೂಡ. ಹಾಂ ಓ ಇಲ್ಲಿಟ್ಟಿದೆ. ಹಾಂ ಓಕೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಎಲ್ಲ ಹೋಗಿ ಬೆಳಿಗ್ಗೆ ವಾಕಿಂಗ್ ಹೊಡ್ತಾ ಎಲ್ಲ ಎತ್ಕೊಂಡ್ಬಂದಿದ್ದಾಗಿದೆ. ಸೆಕೆಂಡ್ ಫಸ್ಟ್ ಇಲ್ಲಿ ಐತೆ ನೋಡಿ, ಇದು ತೊಗೋಬೇಕು. ಇರಪ್ಪ ಫಸ್ಟು ಕ್ಲೀನ್ ಆಗಬೇಕತ್ತಿಲ್ಲ. ಕರೆಕ್ಟಾಗಿ ಕೈ ಹಚ್ಚಿ ತೊಳಿ. ನಿನ್ನ ಕೈ ಹಚ್ಚಿದ್ರೆ ಗಲೀಜಾತ ಅಂದವ್ರ ಥರ ತೊಳೆದ್ರೆ ತೊಗೊಂಬ. ಈ ಕಟ್ಟಿಗೆಗಳು ಇವಾಗ ಬಿಸಿ ಇಲ್ಲ, ಇವಾಗೆಲ್ಲ ಬಿಸಿ ಮಾಡಬೇಕು. ಫಸ್ಟು ಹೋಗಿ ಬೇಗ ತೊಗೊಂಬರ್ಬೇಕು. ಸ್ಟಾರ್ಟ್ ಆಗ್ತಿದೆ. ಸೊ ಇವಾಗ ಮಳೆಯಲ್ಲಿ ಬೆಂಕಿ ಹಚ್ಚೋದೆ ಇದೆ ಮೇನ್ ಕಾಮಿಡಿ ಹೇಳಬೇಕಂತಂದರೆ. ಸೊ ಬೆಂಕಿ ಹಚ್ಚಾದ ತಕ್ಷಣ ಸ್ಟಾರ್ಟ್ ಮಾಡೋಣ ಒಂದೊಂದಾಗಿ ಪ್ರೊಸೀಜರ್. ಏನೋ ಒಳ್ಳೆ ಕೆಲಸನೇ ಮಾಡ್ತೀಯ ನೀನು. ಹಾಂ ಅವನು ಇವತ್ತು ಹೀರೋ ಥರ ಆಗ್ಬಿಟ್ಟವನೆ. ಎಲ್ಲ ಹೇರ್ ಗೀರ್ ನೋಡಿಬಿಟ್ರಪ್ಪ. ಇವತ್ತು ಸ್ನಾನಾಗೇನ ಮಾಡ್ಕೊಂಡ್ಬಿಟ್ಟವನೆ. ಹಾಂ ಇಡು ಕೆಳಗಡೆ ಇದು. ಏಯ್ ಹೀರೋ ಅನ್ನಷ್ಟರಲ್ಲೇನು ಜೀರೋ ಆಗಿಬಿಡ್ತೀಯಲ್ಲೋ. ಏನು ಫಸ್ಟ್ ಇವಾಗ ಇನ್ನೊಂದಿಷ್ಟು ಕಟ್ಟಿಗೆ ಇಡೋಣ, ಇಲ್ಲಾಂದರೆ ಬೆಂಕಿ ಆರೋಗ್ಬಿಟ್ರೆ ಕಷ್ಟ ಎಲ್ಲ ಸೇರಿ. ಮಳೆ ಬರ್ತಿರ್ಬೇಕಂದ್ರೆ. ಹಾಂ ಏನೇನಪ್ಪ ಈಗ ನೆಕ್ಸ್ಟು ಏನು? ಅಷ್ಟೇ ಅದು. ಅವಳು ಬೆಳಿಗ್ಗೆ ಬಿದ್ದುಬಿಟ್ಟಿದ್ದಾಳೆ, ಕೆಸರು ಮಾಡ್ಕೊಂಡ್ಬಿಟ್ಟವಳು. ಅದನ್ನು ಇಲ್ಲಿ ಈ ಥರ ಎಲ್ಲ ಮಾಡಿಬಿಟ್ಟು ಊದಿನ ಕಡ್ಡಿ ಹಾಕ್ಬಿಟ್ಟು ನಾನು ತೋರಿಸಿದ್ದೆ. ಅದೇ ಸುಮಾರು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿತ್ತು ಅದು ಹೇಳ್ಬೇಕಂತಂದರೆ. ಮತ್ತೆ ರಾಕೆಟ್ ಕೊಡ್ತೀನಿ, ಒಂದು 15 ನಿಮಿಷ ನೆನಿಲಿ. ಮತ್ತೆ ರಾಕೆಟ್ ಕೊಡ್ತೀನಿ ಇರು. ಸ್ವಲ್ಪ ಬಿಸಿ ಅಲ್ಲ ರಾಕೆಟು. ಸೊ ರಾಕೆಟ್ ಸ್ಟಾರ್ಟ್ ಆಗ್ತಿದೆಯಪ್ಪ. ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಎಲ್ಲ ಬಿಸಿ ಆಗಬೇಕು ಒಳಗಡೆ ಎಲ್ಲ ರಾಕೆಟು. ಇವು ಕೈ ಇಲ್ಲಿದೆಯಾ? ಹಾಂ ತಗೊಳ್ಳ ರಾಕೆಟ್ ಓಡ್ತಾ ಇರು.
ಮುಂದೆ ಬರಬಾರ್ದು ಏಯ್ ಉಲ್ಟಾ ನನ್ನ ಮಗನೇ ಏಯ್ ಅಯ್ಯ ಇವನ್ ಕೆಳಗಡೆ ಮಾಡ್ಬಿಟ್ಟ. ಓಡು ಇರ್ಲಿ, ಓಡು ಈ ಕಡೆ ಬಾ, ಹಿಂಗೋಡು ಓಡು ಅವ್ರ ಮ್ಯಾಗ ಜಿಗದಿ ಅಯ್ಯೋ ರಾಕೆಟ್ ಮಧ್ಯೆ ಆಚೆ ಕಡೆ ಬಿತ್ತು ಹೋಗೋದು. ತಗೋ ಪೈಪಲ್ಲಿ ಹಾಕು ಹಾಕು ಪೈಪಲ್ಲಿ ಹಾಕು. ಸುಡುತ್ತಲೇ, ಕೈ ಸುಡುತ್ತಲೇ. ಬೇಡ ಬಿಡು ಸುಚಿತ, ಕೈ ಸುಡ್ತದೆ ಬಿಡು ಅಲ್ಲೇ ಬಿಡು. ದೊಡ್ಡ ಬೆಂಕಿನ ಹತ್ತು ನೋಡೋ ರಾಕೆಟ್ಗೆ. ಯಪ್ಪ ರಾಕೆಟೇ ಬಿತ್ತಲ್ರಿ ಒಳಗಡೆಂದು. ತೊಗೊಂಬ ಇನ್ನು ಸಾಕು, ಬೇರೆ ಹಾಕಂತ ತೊಗೊಂಬರೋ. ಇದು ಪ್ಯಾರಾಗ್ಲೈಡಿಂಗ್ ನೆಕ್ಸ್ಟು. ಅದನ್ನು ಆ್ಯಕ್ಚುಲಿ ನಮ್ಮ ಕಮರ್ಷಿಯಲ್ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ RC ಫ್ಲೈಯಿಂಗ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ಖಾರ ಚಟ್ನಿ ಮಾಡೋಣ. ಜಾಸ್ತಿ ನೆನ್ಸಿನ್ಕಾಯಿ 6 ಎಕ್ಸ್ಟ್ರಾ ಬೆಳ್ಳುಳ್ಳಿ, ಶುಂಠಿ, ಇರಪ್ಪ ಸ್ವಲ್ಪ ಹೊಸ ಶುಂಠಿ, ರಾಕೆಟ್ ಮಾಡೋಣ. ಕೊತ್ತಂಬರಿ 1 ಹಿಡಿ, ಪುದೀನ 1 ಹಿಡಿ, ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು, ಜೀರಿಗೆ 1/2 ಸ್ಪೂನ್. ಇದು ಮಿಕ್ಸಿ ಮಾಡ್ಕೊಂಬರೋಣ. ಹಿಂಗಿರ್ಕೋ ಅಷ್ಟೇ, ತೆಳಗೆ ಮಾಡಬಾರ್ದು. ಓಡು. ಬಂತು. ಓಡು. ಅಲ್ಲೋಡು ರಾಕೆಟ್ ಹೆಂಗೆ ಓಡ್ತು ನೋಡ್ರ ರಾಕೆಟು. ರಾಕೆಟ್ ನನ್ನ ಹತ್ರ ಬರ್ಬೇಡಪ್ಪ. ಇಲ್ಲ ಅವನು ಇವನಲ್ಲ. ನಾನು ಇಲ್ಲಿ ಒಳಗಡೆ ಬೀಳ್ತಿದ್ದೆ. ಇವನು ಯಾರು ಹತ್ರನೇ ಬರ್ತಾನೆ ಇವನು. ಹತ್ರ ಬರ್ಬೇಡಲ್ಲ ನೀನು ಯಾವನು ನನ್ನ ಮಗ. ಆಯ್ತು ಬಾ, ಆಫ್ ಆಯ್ತು ಇಂಜಿನ್ ಆಫ್ ಆಯಿತು. ಹೊಸದು ಹಾಕ್ಬೇಕು ಮತ್ತೆ. ಅದು ಮತ್ತೆ ಬರ್ತಾ ಇದೆ. ಇನ್ನೂ ಇದೆ. ಇದು ಓಡು. ಇನ್ನೂ ಇದೆ. ಇನ್ನೂ ಇದೆ. ಸ್ಟ್ರೈಟ್ ಮಾಡು, ಕೈ ಹ್ಯಾಂಡ್ ಸ್ಟ್ರೈಟ್ ಇರಬೇಕು. ನಿತ್ಕೋ ಈಗ, ಹಿಂಗೆ ಮಾಡು. ಕೈ ಸ್ವಲ್ಪ ಮೇಲೆ ಮಾಡು. ಮೇಲೆ ಸ್ವಲ್ಪ ಹಂಗೆ ಅಲ್ಲಿಂದನೇ ಮಾಡು. ಅಲ್ಲಿ 2 ಕೈ ಹಿಡಿದಿ ನೋಡು, ಅಲ್ಲೇ ಹಿಡ್ಕೊ. ಆ ಕೈ ಹಿಡಿದು ಅಲ್ಲೇ ಹಿಡ್ಕೊಳ್ಳೋ. ಸ್ಟ್ರೈಟ್ ಮಾಡು. ಹಂಗೆ ಸ್ಟ್ರೈಟ್ ಮಾಡು. ಆಯ್ತಾ? ಉಲ್ಟಾ ಬರ್ತಿದೆ ಇಂಜಿನ್. ಹೋಗಿ ಉಲ್ಟಾ ಬರಬಾರ್ದು, ಹಿಂದೆ ಬರಬೇಕು. ಗ್ಯಾಸ್ ಖಾಲಿ ಆಯಿತು. ಲೋಡ್ ಮಾಡೋಣ ಬಾ. ಇಲ್ಲ ಗ್ಯಾಸ್ ಖಾಲಿ ಆಯ್ತದ. ನೋಡೋಣ. ಕೈ ಸುಡ್ತಾ ಎಲ್ಲಿ ತೋರಿಸು. ಕೈ ಸುಟ್ಕೊಂಡ್ಬಿಟ್ಟಪ್ಪ ಇವನು. ತೋರಿಸೋದು ಇಲ್ಲಿ ಹಿಡಿಬಾರ್ದಲ್ಲಿ. ಫುಲ್ ಬೆಂಕಿ ಇರ್ತದೆ. ರಾಕೆಟ್ ಅಂದರೆ ಬೆಂಕಿನೇ ಅದು. ಇಲ್ಲಿ ನೋಡಿದು ಮುಟ್ಬಾರ್ದು. ಇಲ್ಲಿ ಮಾತ್ರ ಕೈ ಹಿಡಿಬೇಕು ನೀನು. ಈಗ ನಾನು ಓಡ್ತೀನಿ ನೋಡು. ನಾನೊಂದು ಹಾಕೊಂಡು ಓಡ್ತೀನಿ. ಕೊಡಪ್ಪ, ನಾನೊಂದು ಹಾಕೊಂಡು ಓಡ್ತೀನಿ ರಾಕೆಟ್. ನಂದು ನೋಡಿ ರಾಕೆಟ್ ಹೆಂಗೆ ಬರುತ್ತೆ. ನಾನು ಓಡೋದೇ ಬೇಡ, ಇಲ್ಲೇ ನಿಂತ್ಕೊಂಡಲ್ಲೇ ರಾಕೆಟ್ ಇದು ಮಾಡ್ತೀನಿ ನೋಡಿ. ಇವಾಗ ಒಂದಷ್ಟು ಒಳಗಡೆ ಎಲ್ಲ ಇದು ಮಾಡ್ಕೊಳ್ಳೋಣ. ಅವ್ನು ಕೈ ಸುಟ್ಕೊಂಡ್ಬಿಟ್ಟಿದ್ದಾನೆ ಹುಡುಗ. ನೀನೇನು ಹುಡುಗಿನಾ? ಯಾರು ಹೇಳಿದ್ದಾರೆ? ನಾನು ಯಾವಾಗ ಹೇಳಿದೆ ನೀನು ಹುಡುಗಿ ಅಂತಂದ್ಬಿಟ್ಟು? ಜುಟ್ಲ ಹಾಕೊಂಡ್ರೆ ನನ್ನ ಮಗ ಹೇಳಿದ್ದು ಜುಟ್ಲ ಹಾಕೊಂಡ್ರೆ ಮಾತ್ರ ಗರ್ಲ್ ಹಾಕ್ತಾರಂತಂದ್ಬಿಟ್ಟು. ಅವನು ಜುಟ್ಲ ಹಾಕೊಂಡ ನೋಡಲ್ಲಿ. ಅವನು ಹುಡುಗಿನಾ? ನಾನು ನೋಡು ರಾಕೆಟ್ ನಿಲ್ಲಿಸ್ತಲ್ಲೇ ಬಿಡ್ತೀನಿ ನೋಡು. ಈ ಒಳಗಡೆ ಲೋಡ್ ಆಗಲ್ಲ ಒಂದು ಸ್ವಲ್ಪ. ನೋಡು ನನ್ನ ರಾಕೆಟು. ನೋಡೋ ಹೊಣ್ತು ನೋಡೋ ರಾಕೆಟ್. ಇವಾಗ ನೋಡ್ರ ರಾಕೆಟ್ ಹೆಂಗೆ ಹೊಣ್ತು. ಹಿಂಗೆ ಹಿಡ್ಕೊಳ್ಳಲಿ, ಬರೀ ನಿಂತ್ಕೊಳ್ಳೋ ಹಿಂಗೆಲ್ಲ. ವಿಂಡು ಗಾಳಿ ಆ ಕಡೆ ಇರ್ತದೆ ನೋಡು, ಆಪೋಸಿಟ್ ಹಿಡಿಬೇಕು. ಕೆಳಗಡೆ ಮಾಡಬೇಡ. ಉಲ್ಟಾ ಹೊಣ್ತು ರಾಕೆಟ್. ಈ ಕಡೆ ಗಾಳಿ ಬತ್ತು. ಇವಾಗ ಈ ಕಡೆ ಗಾಳಿ ಬತ್ತು. ಗಾಳಿ ಬಂದ ಕಡೆ ತಿರುಗ್ತಾ ಇರ್ಬೇಕು ನೀನು. ಓಕೆ. ಇವಾಗ ಈ ಕಡೆ ಬರ್ತಿದೆ ಗಾಳಿ ಆ್ಯಂಗಲ್ ಚೇಂಜ್ ಮಾಡು. ಗಾಳಿನೇ ಸ್ಲೋ ಆಗೋಯ್ತು. ಎಷ್ಟು ವಿಸಿಲ್ ಹೊಡಿತು ಇದು? 3 ವಿಸಿಲ್ ಹೊಡಿತು. ಏನಾದರೂ ಹೇಳಿದ್ರ? ಐ ಥಿಂಕ್ ಅವ್ನು ಬಟ್ಟೆ ತೊಗೊಂಬರ್ತಾನಪ್ಪ ವಿಡಿಯೋ ಮಾಡೋಕ್ಕೆ. ನಮ್ಮ ಸೆಕೆಂಡ್ಸ್ ಬಟ್ಟೆ. ಸೊ ಇದೇನಕ್ಕೆ ದುಡ್ಡದು? ತಾತ ಬೆಳಿಗ್ಗೆ ಊಟ ಕೊಡಲ್ಲ. ಇದು ನೀವು ಹಾಕ್ಕೊಂಡಿರುತ್ತಾನೆ ಹಳೆ ತಾನೆ ಇದು.
ಹಾಂ, ಇದು ನನಗೆ ಬೇಕಾಗಿರೋದು. ಹಳೆ ಡ್ರೆಸ್ ಹಾಕೊಂಡ್ಬಿಟ್ಟು ಇವಾಗ ಸುಚಿತ್ತು ವಿಡಿಯೋ ಮಾಡ್ತಿರ್ತಾನೆ. ಓಕೆನಾ? ಏಯ್ ಕರೆಕ್ಟಾಗಿ ಇಟ್ಕೊಳ್ಳೋ ದುಡ್ಡು. ಆ ಥರ ಎಲ್ಲಿ ಬರ್ಬೇಕು? ಆ ಥರ ಹಾಂ? ಆ ಥರ ಇಲ್ಲೇ ಬರೋದು. ಏರೋಪ್ಲೇನ್ ಅನ್ಸುತ್ತಾ? ಹ್ಞೂ, ಇಲ್ಲಿ ಗ್ರೌಂಡು. ಇಲ್ಲಿ ಫ್ಲೈ ಮಾಡ್ತೇವಲ್ಲ, ನಿಮ್ಗೆ ಗೊತ್ತದು ಗ್ರೌಂಡು. ಹ್ಞೂ, ಅವನಿಗೆ ಕರ್ಕೊಂಬಿಟ್ಟು ಅಲ್ಲಿ 8 ಗಂಟೆ ಕರೆಕ್ಟ್, ಇದು 9 ಗಂಟೆ ಕರೆಕ್ಟಾಗಿರೋ ಅಲ್ಲಿ. ಹಾಂ, ಓಕೆನಾ? 9 ಗಂಟೆ ಕರೆಕ್ಟಾಗಿ ಬನ್ನಿರಿ, ಫ್ಲೈ ಮಾಡೋಣ. ಓಕೆನಾ? ಹಾಂ, ಹ್ಞೂ ಕ್ರಿಕೆಟ್ ಆಡಲ್ಲಿ. ಹಾಂ, ಇವ್ನು ನಿಮ್ಮ ಬಟ್ಟೆಗಳು ಹಾಕ್ಕೊಂಡು ನೋಡ್ರಿ, ಇವಾಗ ಹಿಂಗಿದ್ದವ್ನು ಹೆಂಗೆ ಆಗ್ತಾನೆ ನೋಡ್ರಿ. ಇವ್ನು ನೋಡ್ಕೊಂಬಿಡ್ರಿ, ಇವ್ನು ಗೋರ್ಮೆಂಟ್ ಬಟ್ಟೆ ಹಾಕಿದ್ರೆ ಹೆಂಗಿರ್ತಾನೆ ನೋಡ್ರಿ. ಅವ್ರ ಜೊತೆ ಒಂದು ಇಟ್ಕೊಂಡ್ಬಿಟ್ಟು ಫೋಟೋ ತೆಗಿತೀನಿ. ಹಾಂ, ಏನ ಏನು ಬೋನ್? ಹ್ಞೂ ಸರಿ, ಸ್ಕೂಲ್ ಲೇಟ್ ಆಗ್ತದೆ, ಹೋಗ್ರಪ್ಪ. ನಮ್ಮದು ಇವತ್ತು ಇನ್ನೂ ಆಗಲೇ ಇಲ್ಲ. ಆದಿದ್ರೆ ತಿನ್ಕೊಂಡು ಹೋಗ್ತಿದ್ರಿ ನೀವು ಸ್ವಲ್ಪ. ಹಾಂ, ಏನು ಮಾಡ್ಬೇಕಿನ್ನ? ಚಟ್ನಿ ರೆಡಿ ಆಯ್ತು. ಚಟ್ನಿ ರೆಡಿ ಆಯ್ತಾ? ಹಾಂ, ಎಷ್ಟನೇ ವಿಸಿಲು? 4ನೇ? ಹಾಂ, ಏಯ್ 4. ಮೂರನೇದು ಇದು. ಏಯ್ 4ನೇದು ಇದು. ಲೈ ಇವನು ಯಾರು? 4ನೇದು ಎಷ್ಟಾಯ್ತು? ಹೋ, ನಾನು 4 ಅಂತಿದ್ದೀನಿ, ಅವ್ನು 6 ಅಂತಾನೆ, ಅವ್ನು ಇವ್ರು 3 ಅಂತಾರೆ, ಅವ್ನು 5 ಅಂತಾನೆ. ನಿಂದ ಎಷ್ಟಾಯ್ತು? ಹೋ ಬೇರೆಗೆ ಇವನು. ಆಗಿತ್ತಲ್ಲ. ಏಯ್ ಇದು 4ನೇದು. ಆಯ್ತು. ವಿಡಿಯೋದಲ್ಲಿ ಕಮೆಂಟ್ ಮಾಡ್ರಪ್ಪ ಎಷ್ಟನೇ ವಿಸಿಲ್ ಆಗಿದೆ ಅಂತೇಳಿ. ನೀವು ನೋಡ್ತಿದ್ದೀರಲ್ವಾ, ಎಲ್ಲಿ ಕ್ಯಾಮ್ರಾ ಆಫ್ ಆಗಿಲ್ಲ ತಾನೆ? ಹಾಂ, ಅಲ್ಲಿ ಆಗಿಲ್ಲ. ಕಮೆಂಟ್ ಮಾಡಿರಿ. ಇದು 4ನೇದು ಮುಗೀತು, ತೆಗಿಬೇಕಾ? ಹಾಂ, 5? ಹೆಂಗಾಗಿದೆ ನೋಡೋಣ. ರೆಡಿ ಚಟ್ನಿ ಹೆಂಗಿರುತ್ತೆ? ಖಾರ ಹಾಕಿರ್ತೀರ, ಖಾರದ ಥರ ಆಗಿರುತ್ತದೆ ಅಷ್ಟೇ. ಆಗ್ಬೇಕು. ಮತ್ತೆ ಖಾರ ಚಟ್ನಿ ಟೇಸ್ಟ್ ಅಲ್ಲೇ ಬರೋದು. ನೀನು ಸ್ವೀಟು ಖಾರ ಸ್ವೀಟ್ ತಿಂದು ನೋಡು, ಒಳ್ಳೆ ಮಜಾ ಇರ್ತೈತಿ. ಅಳಸು ಮಾಡ್ಬೇಡ ಜಾಸ್ತಿ, ಅದು ಅಳಸು ಇರಬಾರ್ದು. ಅದು ಹಾಕ್ಬೇಡ, ಅದು ನೀರು ಹಾಕ್ಬೇಡ, ಅಳಸು ಇರಬಾರ್ದು. ಸ್ವಲ್ಪ ಅಷ್ಟೇ ಲೈಟಾಗಿ ಹಚ್ಕೊಂಡು ತಿನ್ನೋ ಥರ ಇರಬೇಕದು. 5 ವಿಸಿಲ್ ಹೊಡೆದಿದ್ದಾಯ್ತು. ನನ್ನ ಪ್ರಕಾರ 5 ಆಗಿದೆ, ಇವ್ರ ಪ್ರಕಾರ 4 ಆಗಿದೆ, ಅವನ ಪ್ರಕಾರ 7 ಆಗಿದೆ, ಇವನ ಪ್ರಕಾರ 6 ಆಗಿದೆ, ಅವನ ಪ್ರಕಾರ ಮತ್ತೆ 5 ಆಗಿದೆ. ಸೊ ಇದು ಆ್ಯಕ್ಚುಲಿ ಹೊಡೆದಿದ್ದು ಇವಾಗ 5 ಹೊಡೆದಿರೋದು. ಅವನೇನೋ ಬೆಳಿಗ್ಗೆ ಬಂದುಬಿಟ್ಟು ಇದು ಸ್ವೀಟ್ ಚಟ್ನಿ ಮಾಡೋಣ. ಹುಣಸೆಹಣ್ಣು ನೆನೆ ಹಾಕಿದ್ದೆ. ಹಾಂ, ಈಗ ಎಣ್ಣೆ ಕಾಯ್ಬೇಕು ತಾನೆ? ಹಾಂ, ಇದು ಆಗ್ಬೇಕಲ್ಲ, ಏನು ಪಲ್ಯ ಮಾಡ್ಬೇಕು. ಅಲ್ಲ, ಎಣ್ಣೆ ಕಾಯಕ್ಕೆ ಟೈಮ್ ತಗೋತಲ್ಲ, ಮತ್ತೆ ಯಾಕೆ ವೆಯ್ಟ್ ಮಾಡ್ಬೇಕದು? ಹೇಳಪ್ಪ. ಹಾಂ, ಇಷ್ಟು ಕಟ್ ಮಾಡಿ ಈ ಥರ ಇದು ಮಾಡ್ಬೇಕು. ಹಿಚಿಕಿ ರಸ ಎಲ್ಲ ತೆಗಿಬೇಕು. ಅದು S22 ಹಾಕಿದ್ರೆ ಸ್ಮೋಕ್ ಬರ್ತೈತಲ್ಲ, ಮಾಡೋಣ ಇರಪ್ಪ. ನೋಡಿ, ಇವನು ಏನೋ ಐಡಿಯಾ ಕೊಡ್ತವನೆ. ಫ್ಲೈಯಿಂಗ್ ಮಾಡೋ ಟೈಮಲ್ಲಿ ಪ್ಲೇನ್ಗೆ ಈ ಥರ ಪೇಪರ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಕಳ್ಸೋಣ ಅಂತಂದ್ಬಿಟ್ಟು, ಬರೋಷ್ಟರಲ್ಲಿ ನಮ್ಮ ಜಟ್ಟೆ ಇರಲ್ಲ, ಅಲ್ಲಿ ಬೆಂಕಿ ಹತ್ಕೊಂಡು ಬಂದಿರುತ್ತೆ ಭೂಮಿಗೆ. ನೋಡೋಣ, ರಾಕೆಟ್ ಸ್ಟಾರ್ಟ್ ಆಯ್ತಾ? ಇವಾಗಿದ್ದು ರಸ ಎಲ್ಲ ತೆಗಿಯೋಣ ಇದ್ರಲ್ಲಿ. ನೋಡಿ ಪಾಪ, ಫ್ಲೈ ಆಗ್ತೈತಲ್ಲ, ನೋಡಿ ಹಂಗ ಜಾಸ್ತಿ ಬರ್ತೈತಿ. ಹಿಡ್ಕೊಳ್ಳೋ ರಾಕೆಟ್ ತಗೋ. ಮತ್ತೆ ಸ್ಟಾರ್ಟ್ ಆಯ್ತಪ್ಪ ಇವನು ರಾಕೆಟು. ಹಾಂ, ಓಡು. ಉಲ್ಟಾಲೇ ನಿಂತ್ಕೊಳ್ಳೋ ನೀನು ಕರೆಕ್ಟಾಗಿ. ಗಾಳಿ ಈ ಕಡೆ ಮುಖ ಮಾಡಿ. ನೀರು ಹಾಕಿ ಇನ್ನೊಂದು ಸ್ವಲ್ಪ ರಸ ತೆಗಿ. ಏನು ಸ್ವೀಟ್ ಮಾಡೋಕ್ಕದು? ಹಾಂ, ಅಷ್ಟೊಂದು ಮಾಡೋಕ್ಕೆ ಹೋಗ್ಬೇಡ, ಜಾಸ್ತಿ ಆಗ್ಬಿಡುತ್ತೆ. ಕುದಿಸ್ಬೇಕದು. ಕುದಿಸಂಗಿತ್ತಂದ್ರೆ ಅದು ಈ ಕಡೆ ಇಟ್ಬಿಡೋಣ. ನಾನು ಏನು ಮಾಡ್ತೀನಿ, ಬೆಂಕಿ ಈ ಕಡೆ ಒಂದು ಸ್ವಲ್ಪ ತೊಗೊಂಡ್ಬಿಡ್ತೀನಿ, ಆ ಕಡೆ ಆಯಿಲ್ ಇಟ್ಬಿಡೋಣ ಅಂತಂದ್ರೆ. ಅದು ಪಲ್ಯ ಮಾಡ್ಕೋಬೇಕು. ಹಾಂ, ಪಲ್ಯ ಅದೇ ಯಾವ್ದು ಇಡ್ತೀವಿ? ಅದಾ? ಓಕೆ. ಪಲ್ಯ ಮಾಡ್ಕೊಂಡಾದ ತಕ್ಷಣ ಅಲ್ಲ ಅದು. ಮದ್ದು ಆಗೋಯ್ತು. ಬಾರಪ್ಪ ಇಲ್ಲಿ ಕೊಡಪ್ಪ, ಇಲ್ಲಿ ಬೆಂಕಿ ಇದು ಮಾಡ್ಬೇಕು. ನಿನ್ನೆ ನಮ್ಮ ಹುಡುಗ ಮೇಲೆ ಅದನ್ನು ಏರ್ ಬಿಡೋದು ಬಿಟ್ಬಿಟ್ಟು ಸೀದಾ ಕುಕ್ಕರ್ ಓಪನ್ ಮಾಡಿಬಿಟ್ಟಿದ್ದಾನಂತೆ. ಇದು ಕುಕ್ಕರ್ ಓಪನ್ ಮಾಡ್ತಿದ್ದಾನೆ, ಅದು ಹಿಂಗೆ
ನಮ್ಮಲ್ಲಿ ಐ ಥಿಂಕ್ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಆಗಿರೋದು. ಫಸ್ಟ್ ಕುಕ್ಕರಲ್ಲಿ ಚೆನ್ನಾಗಿ ಇದು ಅನ್ನ ಬೇಯಿಸಿದಾರಂತ, ಅದು ಓಪನ್ ಆಗ್ತಿಲ್ಲ ಅಂತ ಹೇಳಿದ್ ಎತ್ತದ್ ಬಿಟ್ಬಿಟ್ಟು ಇಲ್ಲಿ ನೋಡಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಮಾಡ್ಬಿಟ್ಟು ಢಮ್ ಅಂತ ಸಿಡಿದಿರೋದು. ಇವಾಗ ಇದು ಸ್ವೀಟ್ ಮಾಡಕ್ಕೆ ಬಿಸಿ ಇಡೋಣ. ಇದು ಹುಣಸೆ ಹಣ್ಣು ರಸ. ಹಾಂ ಇವೆಲ್ಲ ಬಿಸಿ ಅದ ಸರ್. ಅಲ್ಲಿ ಒಂದ್ ಜರ ಇದು ಮಾಡಿ. ಹಾಂ ಏನು ಮಾಡಬೇಕು? ಹುಣಸೆ ಹುಣ್ಣಿಗ ಎಷ್ಟಾಯ್ತದ ಪಕ್ಕಡ ತಗೋ ಫಸ್ಟು. ಇರು ಕಸ್ಟಮೈಸ್ಡ್ ಒಲೆ. ಹಾಂ ಈಗ ಆಗ್ತದೆ. ಹಾಂ ತಾರಪ್ಪ ಸಾಕು ಇಲ್ಲಿ ಕುಡಿ, ಇಲ್ಲಿ ಕೆಲಸ ಚಾಕು ಐತಿ. ಎಲ್ಲಿ ಇತ್ತು? ಚಾಕು ಅಲ್ಲೇ ಐತಿ ನೋಡಿ, ಅಲ್ಲಿ ಫುಲ್ ಕುದಿಸ್ಬೇಕಾ? ಸೊ ಇವಾಗ ಈ ಕಡೆ ಒಂದು ಸುಲಿಯಪ್ಪ ಆಲೂಗಡ್ಡೆ. ಹಾಂ ಸುಲಿ. ಅದಕ್ಕೆ ಏನು ಮಾಡು, ಅಲ್ಲೊಂದಿಷ್ಟು ಬುಟ್ಟೆ ನೀರು ತೊಗೊಂಬ ಅಲ್ಲಿ. ಸ್ವಲ್ಪ ಹಿಂಗೆ ಮಾಡು, ತಂಪಾಗಿ ಬಿಡ್ತೈತೆ ಅದು. ನೀರು ತೊಗೊಂಬ ಹೋಗಲ್ಲಿ ಹಾಕೋದು. ಇರು ಅಲ್ಲಿ ನಾನು ತೆಗಿತೀನಿ ಬಿಡು. ನೋಡಪ್ಪ ಹಿಂಗೆ ತೆಗಿಬೇಕು, ಬರ್ಬೇಕು ಹಿಂಗೆ. ಏಯ್ ಚಾಕು ಶಾರ್ಪ್ ಆಗಿದೆ ಅಂದ ತಕ್ಷಣ ಹಂಗೆ ಮತ್ತೆ ಒಳಗಡೆ ಬೀಳ್ತಾ ಇದೆ. ಸೊ ಇವಾಗ ಆಲೂಗಡ್ಡೆ ಆಯಿತು. ಕುಕ್ಕರಲ್ಲಿ ನೀರು ಚೆಲ್ಲಪ್ಪ ಕಡೆ. ಇರು ಮತ್ತೆ ಹೊಗೆ ಎದ್ದೇಳಕ್ಕೆ ಶುರು ಮಾಡ್ತಿದ್ದ. ಸ್ವೀಟ್ ಜಾಸ್ತಿ ಬೇಕೇನು? ಹಾಂ ಥೂ ಒಳಗಡೆ ನೋಡಿ ಇದು ಬೆಲ್ಲ ಆರ್ಗ್ಯಾನಿಕ್ ಎಲ್ಲ ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದು ಸ್ವೀಟ್ ಮಾಡಕ್ಕೆ ಬೆಲ್ಲ ಸಿಕ್ಕೈತಿ. ಹಾಕ್ಯಾನ ಸುಚಿತ್. ಹಿಂದೆ ಬಿದ್ದಿದ್ರೆ ಸುಲಿ ಅಣ್ಣ. ಇವರು ಅವ್ನಿಗೆ ಹೆಂಗೆ ಸುಲಿತಿರ್ಬೇಕು, ಅವ್ನು ಬಿಸಿ ಆಯ್ತು ಅಷ್ಟೊಂದು ಕೈಯೇ ಹಿಡಿಯೋಕ್ಕಾಗಲ್ಲ. ಹಾಂ ಸ್ವಲ್ಪ ಇರು ಏಯ್ ನೀನು ಅಲೈ ಆ ಕುಕ್ಕರ್ನಾಗ ನೀರು ಹಾಕ್ತೇನಲ್ಲೈ. ಇದು ಸರಿ ಬಿಸಿ ಆದ್ಮೇಲೆ ಬೆಲ್ಲ ಹಾಕೋಣ. ನಿಮಗೆ ರುಚಿ ಸುಚಿತ ಪ್ಲೇಟ್ ತಗೊಂಬಾರ ಕಡೆ. ಹಾಕ್ಬೋದು ಬೆಲ್ಲ. ಆ ಪ್ಲೇಟ್ ಕೊಡೋದು ಸರಿ. ಕೀರ್ತಿ ಸುಡ್ತೈತಿ ಅದು ಸರಿ. ಆ ಕಡೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಬೆಲ್ಲ ಎಲ್ಲ ಕರಗೋವರೆಗೂ ಈ ಥರ ಇದು ಮಾಡಿ. ಸ್ವಲ್ಪ ಆರ್ಲಿ, ಕೈ ಹಿಡಿಯೋಕ್ಕಾಗಲ್ಲ. ಈ ಕಡೆ ಹಾಲನ್ನು ಕಟ್ ಮಾಡಿಬಿಟ್ಟಿದಾಗಿದೆ. ಒಂದು ಸ್ವಲ್ಪ ಸಿಪ್ಪೆ ಸುಲಿಬೇಕಷ್ಟೇ. ಇದೇನು ತಿರುಗಿಸ್ಬೇಕಾ? ಹಾಂ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು. ಸ್ವಲ್ಪ ಖಾರ. ಚಾಟ್ ಮಸಾಲ. ಇದಕ್ಕೆ ಇದೆಲ್ಲ ಹಾಕ್ತಾರಾ? ಹೌದಾ? ಓ ನಮಗೆ ಅಷ್ಟು ಗೊತ್ತಿಲ್ಲ. ಗೊತ್ತಿರೋದೇನೋ ಒಂದಿಷ್ಟು ಮಾಡ್ಕೊಂಡು ತಿಂತಿದ್ದೇವೆ ಅಷ್ಟೇ. ಚಿತ್ರಾನ್ನ ಮಾಡ್ಕೊಂಡೆ, ಪುಳಿಯೋಗರೆ ಮಾಡ್ಕೊಂಡೆ, ನಮ್ಮದು ಚಟ್ನಿ ಪೌಡ್ರ್ ಇದೆಯಲ್ಲ ತಿರುಗಿಸ್ತೀನಿ. ಅದು ಬೇರೆ ಕೆಲಸ ಮಾಡ್ಕೊಂಡು ಬಂದರೆ ಸಾಕು. ಎರಡು ಕುದಿ ಸ್ವೀಟ್ ಪಾನಿ. ಅದೇ ಗಟ್ಟಿ ಆಗಬೇಕಿದು. ಗಟ್ಟಿ ಆದರೆ ಮಜಾ ಇರುತ್ತೆ. ಇದು ಇಷ್ಟೆಲ್ಲ ಅಳಸಿರಬಾರ್ದು. ಯಾವ್ದು ಏನೇನು ಕಟ್ ಮಾಡ್ಬೇಕು ಇವಾಗ? ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡೋಣ. ಆಲೂಗಡ್ಡೆ ಕಚೋರಿ ಮಾಡಿ ಪಲ್ಯ ಮಾಡ್ಬೇಕು ಫಸ್ಟ್.
ಆಮೇಲೆ ಕಚ್ಚೋರಿ. ಫಂಗಸ್ ಈರುಳ್ಳಿ ಯಪ್ಪ, ಹೆವಿ ಫಂಗಸ್ ಈರುಳ್ಳಿ. ಇವಾಗ ಸಿಗ್ತಾ ಇರೋದು ಬರೀ ಫಂಗಸ್ ಈರುಳ್ಳಿನೇ ಆಗ್ಬಿಟ್ಟಿದ್ದಾವೆ. ಅದನ್ನು ಎಷ್ಟು ತಿನ್ನಬಾರ್ದು ಅಂತಾರೋ ಅಷ್ಟೇ ಇದು ಬರ್ತಾಯಿದೆ ಹೇಳ್ಬೇಕಂದ್ರೆ. ಐ ಸೈಕಲ್ ಒಯ್ದಿಡು ಅಲ್ಲೇ ಅಲ್ಲಿ ಸುಚಿತ. ಹಾಂ, ಈರುಳ್ಳಿ ಎಲ್ಲ ಅವೇ ಅವೇನಾ ಸಂತಿ ಅದಕ್ಕೆ ಎಲ್ಲ ಹೋದ್ರು ಅಷ್ಟೇ ಅನ್ಕೋತೀನಿ. ಎಲ್ಲ ಹಳೆ ಸ್ಟಾಕ್ ಒಳಗಡೆ ಇಟ್ಬಿಟ್ಟು ಎಲ್ಲ ಫಂಗಸ್ ಬಂದಿದ್ದಾವ ಅಂತ. ಹಾಂ, ಇಲ್ಲ ಇದು ತಾನೇ ಕಚೋರಿ ಥರನ ಮಾಡ್ತಿಲ್ಲಪ್ಪ, ಕಚೋರಿನೇ ಮಾಡ್ತಾ ಇರೋದು. ಹಾಂ ಹಾಂ, ಹೌದಾ? ಇವನು ಯಾವ ಹೊಸದು ಹೇಳ್ತಾನೆ. ಮೊಸರಾ? ಮೊಸರು ಮೇಲೆ ಹಾಕೊಂಡು ತಿನ್ನೋಕ? ಹಾಂ, ನಾವು ಹೌದೇನಾ? ಇವನೇನೋ ಹೊಸದು ಹೇಳಕತ್ತ. ನಮಗೇನು ಗೊತ್ತಿದೆ ಅದನ್ನು ಮಾಡ್ತಿದ್ದೇವಪ್ಪ. ಹೇಳ್ಬೇಕಂದ್ರೆ ವಿಡಿಯೋದಲ್ಲಿ ಯಾರು ಆ ಥರ ಇತ್ತಂದರೆ ಕಮೆಂಟ್ ಮಾಡಿ ಏನು ಹಾಕೊಂಡು ತಿನ್ನಬೇಕು ಅಂತಂದ್ಬಿಟ್ಟು. ಹೆಸರು ಬೇಳೆಯಲ್ಲಿ ಮಾಡ್ತಾರೆ. ನಮಗೇನು ಗೊತ್ತಿದೆ ಅದು ಸುಮ್ಮನೆ ಮಾಡ್ತಾಯಿದ್ದೇವೆ ಅಷ್ಟೇ. ಹೆಸರು ಬೇಳೆ. ಅಲ್ಲೋ, ನೀನು ಅಡುಗೆ ಎಲ್ಲ ಮಾಡ್ತೀಯಾ? ಹಾಂ, ಮಾಡ್ತೀಯಾ? ಮಾಡ್ತೀನತ್ತ ನಾನು. ಹೌದಾ? ಓಹೋಹೋ, ಪರವಾಗಿಲ್ಲಪ್ಪ. ಎಲ್ಲ ಹುಡುಗರು ಕರೆಕ್ಟಾಗಿ ಸ್ಟೇಬಲಾಗಿ ನಿಂತ್ಕೊಂಡ್ಬಿಟ್ಟಿದ್ದೀರ. ಎಲ್ಲದರಲ್ಲೂ ಇರಬೇಕು, ಒಂದರಲ್ಲೇ ಇರಬಾರ್ದು. ಪರವಾಗಿಲ್ಲ, ಏನೇನೋ ಮಾಡ್ತೀಯ ನೀನು. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಇಲ್ಲ ಅಂತಂದರೆ ಎಲ್ಲ ಮಾಡ್ಕೊಂಡು ತಿಂತೀಯ. ನಾನು ನೋಡು ಎಲ್ಲ ಸೇರಿ ಕೆಲಸ ಮಾಡ್ತಿದ್ದೆ, ಇಲ್ಲಿ ಒಂದು ಎಲ್ಲರ ಹತ್ರ ಬೈಸ್ಕೊತಿದ್ದೆ. ಇವಾಗ ಕತೆ ಇನ್ನೊಂದು ಸ್ವಲ್ಪ ಒಲೆ ಇದು ಮಾಡ್ತಾನ. ಮೊಸರು ಮೇಲೆ ಹಾಕೊಂಡು ತಿನ್ಬೇಕು ನಾವು. ಮೊಸರು ಮೇಲೆ ಹಾಕ್ಕೊಂಡು ಎಲ್ಲಿ ತಿಂತಾರೆ? ಮೊಸರು ಮೇಲೆ ಹಾಕೊಂಡು ತಿಂತಾರ? ಅದು ಇದು ದಹಿ ಪುರಿ ಏನತ್ತಾರಲ್ಲ. ಏನೇನೋ ಹೊಸ್ದಾಗಿ ಹೇಳ್ತಿದ್ಯಾ ಒಟ್ಲಲ್ಲಿ, ನೋಡೋಣ. ಹಾಂ, ಹಂಗಂತೀಯ? ನಿನಗೆ ಹಚ್ಚನ ಇರು ನೆಕ್ಸ್ಟ್ ಟೈಮ್. ಹೌದಾ? ಓ, ಅವ್ರಿಷ್ಟ. ನಿಂಬೆ ನಂದಿಲ್ಲ. ಊದ್ತಾ ಇರೋ ನಾನು, ಕೆಮ್ತಾ ಇರೋದು ನನ್ನ ಮಗ ಅವನು. ನೋಡ್ರಪ್ಪ, ಏನೋ ಡಿಪ್ರೆಷನ್ ಆಗಿದೆಯಾ? ಯಾವುದೋ ಒಂದು ಕಟ್ಟಿಗೆ ಹಿಂಗೆ ಮಾಡಿದ್ರೆ ಹಿಂಗೆ ಹುಡುಗನ ಡಿಪ್ರೆಷನ್ ಆಗಿದೆ ಅಂತ. ನೀನು ಇಷ್ಟು ಸ್ವೀಟ್ ಮಾಡಲೇಬಾರ್ದಾಗಿತ್ತು. ಅದು ಕುದ್ದು ಗಟ್ಟೆ ಬೇಕದು. ಗಟ್ಟಿ ಆಗ್ತದಲ್ಲ. ಹ್ಞೂ, ಆಗುತ್ತೆ. ಟೈಮ್ ಬೇಕು. ಕಡಿಮೆನೇ ನೀರು ಹಾಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಗಟ್ಟಿ ಆಗ್ತಿತ್ತು. ಇವ್ರು ನೋಡಿ ಹೆಂಗೆ ಆಟ ಆಡ್ತಾವ್ರೆ ಇಲ್ಲಿ. ಥ್ಯಾಂಕ್ ಯು ಅಂತ. ಇವಾಗ ಕುದೀತಾ ಇದೆ. ಇವಾಗ ಸಿಪ್ಪೆ ಸುಲಿಯನ್ನ ಹ್ಯಾಂಡ್ ವಾಶ್ ಮಾಡ್ಕೊಂಬಿಡೋಣ. ಸೊ ಇದನ್ನು ಸಿಪ್ಪೆ ಸುಲಿಯನ್ನ ಇವಾಗ. ಬ್ಲ್ಯಾಕ್ ಟಾಪ್ ಕಾಫಿ. ಸೊ ಹಾಗೆ ಸಿಪ್ಪೆನೂ ಸುಲಿತಾ ಇರೋಣ. ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಮತ್ತೆ ಏಯ್ ಬಾರಲ್ಲಿ ಇಲ್ಲಿ ಹಾಲು ಸಿಪ್ಪೆ ಬಿಚ್ಚಲೇನೋ? ಸುಚಿತ, ನೀನು ಕೆಲಸ ಮಾಡಲ್ಲೇನೋ ಇಲ್ಲಿ? ಸುಚಿತ, ಹಾಲು ಸಿಪ್ಪೆ ಬಿಚ್ಚಲೇನೋ ನೀನು?
ಯಾಕೆ? ಸುಚಿತ್ ಕರ್ಮೇವ್ ಸೊಪ್ಪು ತೊಗೊಂಬಾರು. ಹ್ಞೂ ಹೋಗಿ ಪಟ್ನೆ ಕರ್ಬೇವು ಸೊಪ್ಪು ತೊಗೊಂಬರೋರು ಇಬ್ಬರು ಹೋರಿ ಯಾರು ಎಷ್ಟು ತೊಗೊಂಬರ್ತೀರಿ ನೋಡು, ಯಾರು ಎಷ್ಟೆಷ್ಟು ತೊಗೊಂಬರ್ತೀರಿ ನೋಡೋಣ. ತಿನ್ನಾಕ ಬೇಕಲ್ಲ ನೀನು. ಹೋಗಾಯ್ತು. ಇಲ್ಲ ಹೋಗಿ ಕನ್ಸಲ್ಲ, ಹೋಗಿ ಪಟ್ನೆ. ಹಸಿ ಮೆಣಸಿನ್ಕಾಯಿ ಒಂದು 4. ಕೀರ್ತಿ ಹೋಗಪ್ಪ. ಪುನೀತಲ್ಲಿ ಹೋಗ್ಬಿಟ್ಟು ಇದು ತೊಗೊಂಬರ. ಹ್ಞೂ ಏನು ಮಗಳ ನೀನು ತಿನ್ನಕ್ಕೆ ಕೊಡಲ್ಲ, ಆಮೇಲೆ ತಿನ್ನಕ್ಕೆ ಕೊಡಲ್ಲ ನೋಡು ಆಮೇಲೆ. ಹಾಂ ತಿನ್ನಕ್ಕೆ ಕೊಡಲ್ಲ, ಅಲ್ಲೇನು ಕದ್ದು ಮುಚ್ಚಿ ಹೇಳ್ತೀಯ ಮಕ್ಕಳ. ತಿನ್ನಕ್ಕೆ ಬಂದ್ರಿ ನಿಮ್ಗೆ ಐತೆ ಮಾತಾಡಿಸ್ತೀನಿ. ಇರಪ್ಪ, ಇವಾಗಿದು ಸುಲ್ಕೊಂಡ್ಬಿಡ್ತೀವಲ್ಲ. ಇವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ಸಿಪ್ಪೆ ಎಲ್ಲ ಚೆನ್ನಾಗಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲನೂ. ಸ್ಮ್ಯಾಶ್ ಮಾಡ್ರಿ. ಸಖತ್ತಾಗಿ ಕುದ್ದೀತಾ ಇದೆ. ಹಾಂ ನಾನೇನು ಹೇಳಕತ್ತೀನಿ, ಅದು ಆದ ತಕ್ಷಣ ಆಯಿಲ್ ಇಡ್ತೀಯಲ್ಲ, ನಾನು ಇವಾಗ ಆಯಿಲ್ ಇಟ್ಕೊಂಡ್ಬಿಡ್ತೀನಿ, ಇದು ಈ ಕಡೆ ಸೈಡಿಗೆ ಸರ್ಸ್ಕೊಂಡ್ಬಿಡ್ತೀನಿ, ಈ ಕಡೆ ಇದು ಕುದಿಯಂಗೆ ಕುದೀತಿರ್ತದೆ. ಇದಕ್ಕೆ ನೀನು ಅಷ್ಟು ಬೆಂಕಿ ಬೇಡಲ್ಲ. ಇದ್ರದ್ದು ಈ ಕಡೆ ಇಟ್ಕೊಂಬಿಡೋಣ, ಇದು ಈ ಕಡೆ ಇಟ್ಕೊ. 2 ಒಲೆ ಮಾಡೋಣ ಇವಾಗ. ಏನಪ್ಪ ನೀನು ಹಿಂಗೆ ಹೇಳ್ತೀಯ? ಟೆಕ್ನಾಲಜಿಯಾ? ಕೊಡಪ್ಪ ಇದು ಕಡಾಯಿನ. ನಾನು ಹಚ್ಕೊಂಬರ್ರಿ. ನಮ್ಮ ಮನೆ ಕೆಲಸದವ್ರು ಬೈತಾರಂತೇಳಿ ಮಣ್ಣು ಹಚ್ತಾ ಇರೋದು ಇವಾಗ ಅಷ್ಟೇ. ಮಣ್ಣು ಹಚ್ಚೋದ್ರಲ್ಲಿ ಎಲ್ಲರೂ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ನೀನಾ? ಕಮೆಂಟ್ ಮಾಡ್ಯಾರತ್ತ ಅವ್ನಿಗೆ. ಕಮೆಂಟ್ ಮಾಡಿದಾರಾ? ಅವನೇ ಬೇರೆ ಐಡಿಯಿಂದ ಕಮೆಂಟ್ ಹಾಕಿರ್ತಾನೆ, ಅವನು ಬಿಸಿಬೇಳೆ ಬಾತ್ ಲವರ್ ಅವನು. ಹ್ಞೂ ಮತ್ತೆ ಯಾರು ಕಮೆಂಟ್ ಮಾಡಾರ ಹೇಳಪ್ಪ? ಹಾಂ ಏನೇನು ಕನ್ನಡ ಸ್ಕೂಲಿಗೆ ಹೋಗ್ತಾನತ್ತ ಬಿಸಿಬೇಳೆ ತಿಲ್ಲಕ್ಕೆ. ಓ ಹಂಗೇನೋ ನೀನು ಭಾರಿ ಇಲ್ಲ ಅವನು. ಯಪ್ಪ ಬಿಸಿಬೇಳೆ ಬಾತ್ ಕಂಡ್ರೆ ಆಗಲ್ಲ ನಿನಗೆ? ನಾಳೆಗೆ ಅದೇ ಮಾಡ್ತೇನೆ. ನಾಳೆ ಅದನ್ನೇ ಮುದ್ದಮ್. ನಾಳೆಗೆ ಅದೇ ಮಾಡೋದು. ಈಗ ನಾಳೆ ಮತ್ತೆ ಬಿಸಿಬೇಳೆ ಬಾತು ಬಿಡಂಗಿಲ್ಲಲ್ಲಪ್ಪ, ಅದಕ್ಕೆ ಈಗ ಏನಾರು ಮಾಡಿ ತಿನ್ನಲೇಬೇಕು ಅಂತ ನಾನು. ಇನ್ನೊಂದು ಕಟ್ಟಿಗೆ ತೊಗೊಂಬಿಟ್ರಪ್ಪ ಬೇಗ. ನೀನು ಯಾವುದೋ ಚಿಕ್ಕ ಕಟ್ಟಿಗೆ ತೊಗೊಂಬರ್ತಿದ್ಯಾ? ದೊಡ್ಡ ದೊಡ್ಡ ಕಟ್ಟಿಗೆ ಹಿಡಿದ್ರೆ ಈಗ ಬೆಂಕಿ ಹತ್ತಾದ ತಕ್ಷಣ ನೀನು ಯಾಕೋ ಚಿಕ್ಕ ಚಿಕ್ಕ ಕಟ್ಟಿಗೆ ಹೋಗಿ ಕೈ ಹಾಕ್ತೀಯಾ? ಮುಂದೋಗ್ಬಿಟ್ರೆ ಏನೋ ಸುಚಿತ್ ಗ್ಯಾರೇಜ್ ಐತಲ್ಲ. ಮಗನೇ ತಿನ್ನಕ್ಕೆ ಬೇಕಾ ಬೇಡ? ಇರೋ ತಿನ್ನಕ್ಕೆ ಬೇಕಾ ಬೇಡ? ಇಲ್ಲಿ ಬೇಗ ಮೊದಲೇ ಇರು. ಅಲ್ಲಿ ಐತೋ ಇನ್ನು ಬೇಜಾನು. ಇವಂದೆಲ್ಲ ಗ್ಯಾರೇಜ್ ಅದು. ಅಲ್ಲಿ ನೋಡಲ್ಲಿ ಬೇಜಾನಿದೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ತೆಗೆದು ಕೊಡ್ತಾನಿರು. ಹಾಂ ಕಡಿಮೆ ಆಗ್ಬೇಕದು. ಆ್ಯಕ್ಚುಲಿ ಇದು ಗಟ್ಟಿ ಆಗ್ಬೇಕದು, ಫುಲ್ ನೀರು ಥರ ಇರಬಾರ್ದು ಹೇಳ್ಬೇಕಂದ್ರೆ. ಯಾರನ್ನ ಗಟ್ಟಿ ಆಯ್ತು? ಗಟ್ಟಿ ಆಗ್ಬೇಕದು. ಗಟ್ಟಿ ಆಗಿನೇ ಪಾಕ ಥರ ಜೇನು ತುಪ್ಪದ ಥರ ಬಂದರೆ ಅವಾಗ ಮಜಾ ಇರುತ್ತೆ. ಹಾಂ ಆಯಿಲ್ ಹಾಕಪ್ಪ. ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಅದೇ ಕಲ್ಲು ಇಟ್ಟಿದ್ದೀನ? ಅದು ಗಂಟೆ ಹೌದಾ? ಹ್ಞೂ ಸಾಕು. ಇದ್ರಾಗ ಒಳಗೆ ಒಂದೊಂದು ಐತಿ. ಆಯಿಲ್ ಹಾಕ್ಬಿಡು. ನೀನು ಮಾಡೋಷ್ಟಲ್ಲ ಆಯಿಲ್ ಕಾಯ್ಬೇಕಲ್ಲ. ಎಲ್ಲೈತೆ ಆಯಿಲ್ ಪಾಕೆಟ್? ಕೂಡ ಆ ಕಡೆ ಆಯಿಲ್ ಪಾಕೆಟ್. ಪಲ್ಯ ಮಾಡಕ್ಕೆ ಪಲ್ಯ ಒಟ್ಟು ಹಾಕಿ. ಓ ಸಾರಿ ಫಸ್ಟ್ ಪಲ್ಯ ಮಾಡಬೇಕಾ? ಆಯಿಲ್ ಎಷ್ಟು ಹಾಕಲಿ? ಒಂದು ಹಾಕ್ರಿ ಸ್ವಲ್ಪ ನೋಡು. ಹಾಂ ಸಾಕು ಜಾಸ್ತಿ ಹಾಕಬಾರ್ದು. ತೆಗಿಬೇಕಾ? ಉಂಡೆ ಆಗಲ್ಲ ಆಮೇಲೆ. ತೆಗೆನಾ? ಹಾಂ ಇರಲಿ.
ನಾನಿವಾಗ ಸೀದಾ ಕರಿಯೋಕ್ಕೆ ಹೋಗ್ತಿದ್ದೆ ಐಲ್ ಹಾಕ್ಬಿಟ್ಟಿವ ಅರ್ಜೆಂಟ್. ಅರ್ಜೆಂಟ್ ಆಗಿಬಿಟ್ಟಿದೆ. ಎಷ್ಟಾಯ್ತು ಟೈಮ್? ಇವಾಗ ಸ್ಟೂಡೆಂಟ್ ಬೇರೆ ಬರ್ತಾರೆ. ಅಯ್ಯೋ 8:30. ನಾವು 8:20 ಮೊದಲೇ ಇವತ್ತು ಸ್ಯಾಟರ್ಡೆ ಸ್ಟೂಡೆಂಟ್ ಬೇರೆ ಬರ್ತವ್ರೆ ಒಂದಿಷ್ಟು. ಓಕೆ, ಒಂದೇ ನಿಮಿಷ ಅಮಿತ್ಗೆ ಫೋನ್ ಮಾಡಿ ಹೇಳಬೇಕು. ಇದು ಜೀರಿಗೆ ಸೋಂಪು ಕಾಳು ಎಣ್ಣೆ ಬಿಸಿ ಆದಮೇಲೆ ಹಾಕ್ಬೇಕು. ಬೇಗ 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 ಸುಟ್ಟೋಗುತ್ತೆ. ಹಸಿಮೆಣಸಿನ್ಕಾಯಿ. ಸುಟ್ಟಾಗುತ್ತೆ. ಕರಿಬೇವು ಇಲ್ಲಿ ಚಟಪಟ ಕರಿಬೇವು. ಚಟಪಟ. ಒನ್ ಮೋರ್ ಹೇಳ್ತಾನೆ. ಕಚೋರಿ. ಒನ್ ಮೋರ್ ಕಚೋರಿ. ಚಟಪಟ ಒನ್ ಮೋರ್ ಕಚೋರಿ. ಅವ್ರು ಸಖತ್ ಫೇಮಸ್ ಆಗಿಬಿಟ್ರಪ್ಪ. ಅವ್ರ ಹೆಸರು ಏನೋ ಇದೆ, ಚಂದ್ರು ಕಬಾಬ್ ಚಂದ್ರನಾ? ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಇದು ಕಬಾಬ್. ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಆಗಿ ಇಲ್ಲೇ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊಟ್ಟರೆ ಸೊ ಇವಾಗ ಸ್ವಲ್ಪ ಬಂದಿದೆ, ಇನ್ನೊಂದು ಸ್ವಲ್ಪ ಕುದಿಬೇಕು. ನೋಡ್ರಿ ರುಚಿಯಾಗಿಲ್ಲ. ಮತ್ತೆ ರುಚಿಯಾಗಿಲ್ಲ ಏನು ಸ್ವೀಟ್ ಸಾಕು. ಸ್ವೀಟು ಹುಳಿ ನೋಡ್ಬಿಟ್ಟವನಿ. ಇವಾಗ ರೆಡಿ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಇದರಲ್ಲಿ ಹಾಕೋಣ. ಇವಾಗ ಈರುಳ್ಳಿ ಹಾಕೋಣ. 3 ಈರುಳ್ಳಿ. ಲೇಟ್ ಆಯ್ತಲ್ಲ ಇವತ್ತು. ನಿಮ್ಗೊಂದು ಐಡಿಯಾ ಆಯಿತು. ಪಟಾಕಿ ಆಯಿತು. ಅಂಕಲ್ ಅಂತ ಇವನು, ಅವಳು ಆಂಟಿ ಅಂತ. ನೋಡ್ರಿ ಅವು ಏನೋ ಮೊಬೈಲ್ಗಳಂತವ್ರು ಎಲ್ಲ. ಮನೇಲಿ 1000 ರೂಪಾಯಿದ ಐಟಮು ಆಟ ಆಡೋಕ್ಕೆ. ಸ್ವಲ್ಪ ಉಪ್ಪು ಹಾಕೋಣ, ಬೇಗ ಬೇಯುತ್ತೆ. ರುಚಿಗೆ ತಕ್ಕಷ್ಟು. ಆಮೇಲೆ ಚಿಲ್ಲಿ ಪೌಡ್ರ್. ನೋಡ್ತಿದ್ದೆ ತಾನೇ ಹೆಂಗೆ ಮಾಡ್ತಿದ್ದಾರೆ ಬೆಳಿಗ್ಗೆ. ಆಮೇಲೆ 6 ಗಂಟೆ ತಪಸ್ಯ ಅಂತೇಳಿ ಇಲ್ಲೇ ಇರಬೇಕು. ನೀನೇ ಬೆಲ್ ಬಡಿಬೇಕು. ಎಲ್ಲಣ್ಣ ಇವತ್ತು ಯಾವುದೋ ವಿಡಿಯೋ ಮಾಡ್ತಿಲ್ಲ ಅಂತೇಳಿ ನೀನೇ ನಮಗೆ ಧನಿಯಾ ಮೋಟಿವೇಟ್ ಪೌಡ್ರ್, ಮಾಡಬೇಕು. ಗರಂ ಮಸಾಲ 1 ಸ್ಪೂನ್ ಇದೆ. ಚೆನ್ನಾಗಿ ಫ್ರೈ ಆಗಿ ಇನ್ನು ಕುದಿಲಿ. ಅದು ಇಷ್ಟು ಹಚ್ಬೇಕು. ನೀರು ಹಚ್ಕೊಂಡು ತಿಂದರೆ ಟೇಸ್ಟ್ ಬರೋಲ್ಲ. ಕುದ್ದು ಬೆಲ್ಲ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ ನೋಡೋದು. ಇಷ್ಟೇ ಹಚ್ಚಿದ್ರು ಟೇಸ್ಟ್ ಜಾಸ್ತಿ, ಇಷ್ಟು ಹಚ್ಚಿದ್ರು ಟೇಸ್ಟ್ ಒಂದೇ. ಅವಾಗ ಸೊ ಕುದಿಲಿ, ಚೆನ್ನಾಗಿ ಕುದಿಲಿ, ಅವಾಗಲೇ ಮಜಾ ಅದರದ್ದು. ಇದು ಫಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಕಟ್ಟಿಗೆ ಒಳಗಡೆ ಹಾಕ್ರು. ಇದರಲ್ಲಿ ಹೌದಾ? ಹಾಂ, ಅದು ಗಂಟು ಐತೆ ಒಳಗೆ. ಬಟಾಟಿ ಇಲ್ಲಿ ಇದ್ರಾಗ ಹಾಕಾರೆ ನಾನು ನೀರು. ಎಣ್ಣೆ ಇಷ್ಟರಲ್ಲಿ ಬೇಯ್ತಾ? ಹಾಂ, ಸ್ವಲ್ಪ ಬೆಲ್ಲ ಹಾಕಿದ್ರು. ಹಾಕಿಲ್ಲ ಬೆಲ್ಲ ಒಂದು ಸ್ವಲ್ಪ. ಅದು ಸ್ವೀಟ್ ಇದ್ದಷ್ಟೇ ಮಜಾ ಅದು. ಏನತ್ತಾನ ಅವನು? ಏನು ಹೇಳಕತ್ತಾನ ನೋಡಿಂದ? ಏನೋ ಹೇಳ್ತಾನ ಅವನು. ಇವ್ರಿಗೆಲ್ಲ ಮಾಡಕ್ಕೆ ಬರಲ್ಲ. ಬೈತಾ ಇದ್ದಾನ ನಾನು ಕೊಟ್ಟರೆ ಮಾಡ್ತೀನಿ. ಹೆಂಗೆ ವೀಡಿಯೋ ಮಾಡ್ತೀನಿ ಅಂತಂದರೆ ಹಾಂ ಹೇಳ್ಬೇಕು. ಆಗಿದೆ ಅಂತ ಜಾಸ್ತಿ ಏನು ಹಾಕ್ಬೇಡ, ಮತ್ತು ಆಮೇಲೆ ಫುಲ್ ಸ್ವೀಟ್ ಆಗಿಬಿಡ್ತೈತಿ. ಹಾಂ, ಸ್ವೀಟ್ ಇದ್ರೆ ಚಲೋ. ಅವು ಫೋನಾ? ಸಕ್ರೆ ಹಾಕ್ತಾರೆ. ಸಕ್ರೆ ಹಂಗೆ ಕತೆ. ಕಲ್ ಫೋನ್ ಅಂತಪ್ಪ ಅವಳ್ದು. ಬಟಾಟ ಫೋನ್ ಅಂತೆ. ಇದು ಕರಗಾದ ತಕ್ಷಣ ಎತ್ತಿಟ್ಬಿಡೋಣ, ಇಲ್ಲ ಅಂತಂದರೆ ಫುಲ್ ಪಾಕ ಆಗಿಬಿಡುತ್ತೆ. ಇದು ಇವಾಗಲೇ ಪಾಕ ಅನ್ನಕತ್ತ. ಆಮೇಲೆ
ಅವನಿಗೆ ಬಡ ಚೋಟ್ ಮೆಣಸಿನ್ಕಾಯಿ ಅಂದರೆ ಅವನಿಗೆ ವಡ ಮೆಣಸಿನ್ಕಾಯಿ ಅವನಿಗೆ. ಇವಾಗ ಈರುಳ್ಳಿ ಬೆಂದಿದೆ, ಆಲೂಗಡ್ಡೆ ಹಾಕೋಣ. ಖಾರ ಮೆಣಸಿನ್ಕಾಯಿ. ನೀನು ಅವನಿಗೆ ಬಡ ಮೆಣಸಿನ್ಕಾಯಿ ಅಂತ. ಆ ಕಡೆ ಹೋಗ್ಬಿಡು, ನೀನು ಈ ಕಡೆ ಬರಬೇಡ. ಆ ಡಾಗಿ ಏನು ಮಾಡತ್ತ ನೋಡ್ಕಿರ್ತಿ. ಏನು ಅನ್ಬೇಡ, ಸುಮ್ಮನೆ ಕುತ್ಕೋ. ನೋ ರೆಸ್ಪಾನ್ಸ್ ಅಂತ ಹೇಳ್ಬಿಡು. ಬಿಜಿ ಅತ್ತೆ, ಬಿಜಿ, ಐ ಆಮ್ ವರ್ಕಿಂಗ್ ವಿತ್ ಬಿಜಿ ಅಂತ. ಸ್ಮೆಲ್ ಬರ್ಲಾಕತ್ ನೋಡಿ. ಏಯ್ ನೀ ಸುಮ್ಮನೆ ಕೀರ್ತಿ. ಆಯ್ತು. ಅವನಿಗೆ ಹಂಗಂದ್ರೆ ಏನು ಕೇಳು ಓಲಿ. ಇವಾಗ ಇದು ಧನಿಯಾ ಹಾಕೋಣ. ಪೇಪರ್ ಪೌಡ್ರ್ 1 ಸ್ಪೂನ್. ಸುಚಿತಾ, ಏಯ್ ಮನೆ ಸುಮ್ಮನೆ ಕುತ್ಕೊಳ್ಳಲಿ. ಸೊ ಇದು ಗಟ್ಟಿ ಆಯ್ತಪ್ಪ. ಸುಚಿತಾ ಲೆಮನ್ ಐತೆ ನೋಡು ಗಿಡದಾಗ ಒಂದು. ಗಿಡದ ಲೆಮನ್ ಇಲ್ಲ, ಬೇಕು ಲೆಮನ್. ಲೆಮನ್ ಇಲ್ಲ ಅಂದರೆ ಟೇಸ್ಟ್ ಇರಲ್ಲ. ಆಯ್ತಾ? ಫ್ರಿಜ್ನಾಗ ಐತೆ ನಾವು. ಲೆಮನ್ ತೊಗೊಂಬಾವಪ್ಪ ಸುಚಿತಾ. ಕೀರ್ತಿ ಲೆಮನ್ ತೊಗೊಂಬೋಗು. ಸುಚಿತಾ ಹೋಗಿ ಇಬ್ರು. ಏಯ್ ಹೋಗ್ರಲ್ಲೇ ತೆಗಿಲ್ಲ ಇದು. ಹಾಂ ಹೋಗಪ್ಪ. ತೊಗೊಂಬ, ಇಲ್ಲಿ ಸೈಡಿಗೆ ಐತೆ ನೋಡಿ ಇಡಲ್ಲಿ. ಹಾಂ ಮಸ್ತಾಗಿ ಗಟ್ಟಿಯಾಗೈತೆ. ಹಾಂ ಇದಕ್ಕೊಂದು ಯಾವ್ದಾರು ಪ್ಲೇಟ್ ಮುಚ್ಬಿಡೋಣ. ಇದಕ್ಕೊಂದು ಮುಚ್ಬಿಡು. ಹಾಂ ಅಯ್ಯಪ್ಪ ಕಣ್ಣ ನೀರೇ ಬರಕತ್ತು. ಹೋಗಪ್ಪ. ಇದು ಯಾವ್ದಾಗ ಹಸಿ ಕಟ್ಟಿಗೆ ಹಚ್ಬಿಟ್ಟು ಒಳ್ಳೆ ಕತೆ ಆಗ್ತಾಯಿದೆ. ಅಯ್ಯಪ್ಪ ಹೋಗ ಸುಚಿತ ಅವಳಿಗೆ ಫ್ರಿಜ್ನಲ್ಕಲ್ಲ. ಅಲ್ಲೇ ತೆಳಗೈತೆ ಕರ್ಸಿ ಬರ್ತಿದೆ. ಕೊತ್ತಂಬರಿ ಒಂದು ಸ್ವಲ್ಪ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ. ಸರ್ ನಿಮ್ಗೊಂದು ಕ್ವಶನು. ಹೇಳಪ್ಪ. ಒಂದು ವಿಡಿಯೋ ಐಡಿಯಾ ಸೆಲೆಕ್ಟ್ ಮಾಡೋದು ಪ್ರೊಸೆಸ್ ಹೆಂಗಿರುತ್ತೆ ನಿಮ್ಮದು? ಒಂದು ವಿಡಿಯೋ ಈ ಟೈಟಲ್ ಈ ಒಂದು ಐಡಿಯಾ ಮಾಡಿದ್ರೆ ಚೆನ್ನಾಗಿರುತ್ತಂತ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ? ಪ್ರೊಸೆಸ್ ಹೆಂಗೆ ನಿಮ್ಮದು? ಒಂದು ವೀಡಿಯೋನೂ ಐಡೆಂಟಿಫೈನೇ ಮಾಡಬೇಕು, ಕಂಟೆಂಟು ಐಡೆಂಟಿಫೈನೇ ಮಾಡಬೇಕು, ಆಮೇಲೆ ಟೈಟಲ್ಲು ಕೂಡ ಅದೇ ಥರನೇ ಇರಬೇಕು. ಇವಾಗ ಸುಮಾರು ಜನ ಎಲ್ಲರೂ ಹಾಕಿರೋದನ್ನೇ ಹಾಕ್ತಾ ಇರೋದು ಎಲ್ಲನೂ. ಯಾಕಂತಂದರೆ ಈಗ ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ ಬಂದಿದ್ದಾರೆ, ಅವ್ರು ಹಾಕಿರೋದನ್ನೇ ನಾವು ಹಾಕಬೇಕು. ಇದು ಕಚೋರಿ ಅಂತಲೇ ಹೇಳೋದು, ನಾವು ಕಚೋರಿ ಅಂತಲೇ ಹಾಕೋದು. ಬಟ್ ಅದರಲ್ಲಿ ಹೆಂಗೆ ಬೆಸ್ಟ್ ನೀವು ವೀಡಿಯೋ ಮಾಡಿ ತೋರಿಸ್ತೀರಾ, ಜನಗಳಿಗೆ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ತೀರಲ್ಲ, ಅದ್ರ ಮೇಲೆ ಒಂದಿಷ್ಟು ಮತ್ತೆ ಚೇಂಜಸ್ ಆಗುತ್ತೆ ಹೇಳಬೇಕಂತಂದರೆ. ಸೊ ಈ ಕಚೋರಿನೇ ಅಂತ ಕರಿಬೇಕು. ಬಟ್ ಏನಿದ್ರು ಕೂಡ ಇಲ್ಲಿ ವೇ ಆಫ್ ಪ್ರೆಸೆಂಟೇಷನ್ ಇರುತ್ತಲ್ಲ, ಅಂದರೆ ವಿಡಿಯೋ ಮಾಡೋದು, ಅದನ್ನು ತೋರಿಸೋದಾಗಿರ್ಬೋದು, ಥಂಬ್ನೇಲ್ ಆಗಿರ್ಬೋದು, ಆಮೇಲೆ ಕ್ಲಾರಿಟಿ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಎಲ್ಲನೂ ಮ್ಯಾಟ್ರ್ ಆಗೋದದು. ಸೊ ಆವಾಗ ಮತ್ತೆ ವ್ಯೂಸ್ ಬರೋಕ್ಕೆ ಶುರು ಮಾಡುತ್ತೆ. 100 ಜನ ಮಾಡಿದ್ರು ಕೂಡ ಮತ್ತೆ ರಿಪೀಟಾಗಿ ನೀವು ತುಂಬ ಚೆನ್ನಾಗಿ ಮಾಡಿದ್ರೆ ಮತ್ತೆ ನಿಮ್ಗೆ 100% 100ಕ್ಕಿಂತಲೂ ಜಾಸ್ತಿ ಜನ ನಿಮಗೆ ನೋಡೋದು ವ್ಯೂಸು. ಲಿಂಬೆಹಣ್ಣು ಒಂದು ಹಾಕೋಣ. ಕಚೋರಿ ಒಳಗಡೆ ಎಲ್ಲೋ ಇರುತ್ತೆ, ಇದು ಯಾಕಿದೆ ರೆಡ್ ಆಗಿಬಿಡ್ತು. ಕೆಂಪು ಖಾರ ಹಾಕಿದ್ಕ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೇಕಾಯ್ತು, ಕೆಂಪು ಖಾರ ಕಡಿಮೆ ಹಾಕ್ಬೇಕಾಯ್ತು. ಅದ್ರೊಳಗೆ ಹಳದಿ ಇರ್ತೈತೆ, ಅದೇ ಅರಿಶಿನ ಖಾರ ತೆಗೀನಾಯ್ತಲ್ಲ. ಸೊ ಇನ್ನು ತೆಗಿಯೋಣ, ರೆಡಿ ಆಗಿದೆ. ಈ ಕಡೆ ಇಟ್ಕೊಂಡ್ಬಿಡು ಫಸ್ಟು.
ಯೂಟ್ಯೂಬಲ್ಲಿ ಅಪ್ಲೋಡ್ ಆದಮೇಲೆ ಹಾಂ ಯೂಟ್ಯೂಬ್ ಸ್ಟುಡಿಯೋ ಹೋಗ್ಬಿಟ್ಟು ಅನಾಲಿಟಿಕ್ಸ್ ಇರುತ್ತಲ್ಲ ಆ ವಿಡಿಯೋ ಪರ್ಫಾರ್ಮೆನ್ಸ್ ಎಷ್ಟೊತ್ತು ಬಿಟ್ಟು ಚೆಕ್ ಮಾಡಬೇಕು. ಇವತ್ತು ನಾನು ಏನಾದರೂ ಅಪ್ಲೋಡ್ ಮಾಡಿದ್ರೆ ಎಷ್ಟೊತ್ತು ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋಲಿ ಹೋಗ್ಬಿಟ್ಟು ಅನಾಲಿಟಿಕ್ಸ್ ಚೆಕ್ ಮಾಡಬೇಕು. ಅದು ಆ್ಯಕ್ಚುಲಿ ಅಪ್ಡೇಟ್ ಆಗೋಕ್ಕೆ ಆಲ್ಮೋಸ್ಟ್ ಅಲ್ಲಿ 24 hours ಎಲ್ಲ ತೊಗೊಳುತ್ತೆ. ಬಟ್ ಏನಾಗ್ತಂದ್ರೆ ವಿಡಿಯೋ ಲಾಂಚ್ ಮಾಡೋ ತಕ್ಷಣ ಯಾವ ಥರ ಗ್ರಾಫ್ ಹಿಂಗೆ ತಿರುಗ್ತಿದೆ ಅಂದರೆ ಆ ವಿಡಿಯೋ ಹಾಗೇ ಹೋಗ್ತಾ ಇರುತ್ತೆ. ಅದು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಆಗಿರ್ಬೋದು, 2 minutes ಆಗಿರ್ಬೋದು, 3 minutes ಆಗಿರ್ಬೋದು. ಹಿಂಗಾಯಿತು ಅಂತಂದರೆ ಸೀದಾ ಡೌನು ಬರೋಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಸ್ಟಾರ್ಟಿಂಗ್ 30 ಸೆಕೆಂಡ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಅಷ್ಟರಲ್ಲಿ ಎಷ್ಟು ಜನ ವೀಡಿಯೋಸನ್ನು ಪಬ್ಲಿಷ್ ಮಾಡೋ ತಕ್ಷಣ ಜನ ಫುಲ್ ವೀಡಿಯೋಸನ್ನು ನೋಡೋಕ್ಕೆ ಶುರು ಮಾಡಬೇಕು. ಆವಾಗಲೇ ವಾಚ್ ಅವರ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಆವಾಗ ಸಜೆಸ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಇದರಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಸಜೆಸ್ಟ್ ಶುರು ಮಾಡುತ್ತೆ. ಬೇರೆಯವರು ಯಾಕೆ ಇದಕ್ಕಿಷ್ಟು ಶಾರ್ಟರ್ ಟೈಮಲ್ಲಿ ವ್ಯೂಸ್ ಬಂದಿದೆ ಅಂಥೇಳಿ ಜನ ನೋಡೋರು ತುಂಬ ಜನ ಇರ್ತಾರೆ ಆಮೇಲೆ. ಸೊ ಹಾಗಾಗಿ ಇನಿಷಿಯಲಿ ಹುಕ್ ಪಾಯಿಂಟ್ ಅನ್ನೋದು ತುಂಬ ಇದು ಕ್ಯೂರಿಯಾಸಿಟಿ ಹೇಳಬೇಕಂತಂದ್ರೆ ವೀಡಿಯೋಗೆ. ಬಟ್ ಎಲ್ಲ ಹುಕ್ ಪಾಯಿಂಟ್ ಎಷ್ಟೇ ಚೆನ್ನಾಗಿ ಹಾಕಿ ವೀಡಿಯೋ ಚೆನ್ನಾಗಿಲ್ಲ ಅಂದರೆ ಹೋಯ್ತು ಮತ್ತೆ. ಸೊ ಅದನ್ನು ಕೂಡ ಇಂಪಾರ್ಟೆಂಟು. ಸೊ ಯೂಟ್ಯೂಬಲ್ಲಿ ಹೇಳಬೇಕಂತಂದರೆ A to Z ಕರೆಕ್ಟಾಗಿದ್ದರೆ ಮಾತ್ರ ಏನೋ ಒಂದಾಗುತ್ತೆ. ಆಮೇಲೆ ಎಲ್ಲನೂ ವೀಡಿಯೋ ಓಡುತ್ತಂತಲ್ಲ, ಎಲ್ಲ ವೀಡಿಯೋ ಓಡಬೇಕಂತನೂ ಅಲ್ಲ. ಸೊ 30 ದಿವಸ ನೀವು ವರ್ಕ್ ಮಾಡಿ 30 ವೀಡಿಯೋ ಕ್ರಿಯೇಟ್ ಮಾಡಿದ್ರೆ 30ರಲ್ಲಿ ಒಂದೇ ಒಂದು ವೀಡಿಯೋ ಓಡಿದ್ರೂ ಸಾಕು. ಸೊ ನಿಮ್ಗೆ ಎಷ್ಟು ಅರ್ನಿಂಗ್ 50 to 1 lakh ಅಂದ್ರೆ ಕಣ್ಣು ಮುಚ್ಕೊಂಡು ಅರ್ನ್ ಮಾಡ್ಬೋದು ಫಸ್ಟ್ ಇಯರ್ ಆವ್ರೇಜ್. ಎದಕ್ಕೆ ಯಾವುದು ಇವಾಗ ಎಣ್ಣೆ ಬಿಸಿ ಮಾಡೋಣ ಕಚೋರಿ ಮಾಡಕ್ಕೆ. ಅದು ಆ್ಯಕ್ಚುಲಿ ಒಂಥರ ಮೆಡಿಷನ್ ಥರ ಸ್ಮೆಲ್ ಬರುತ್ತೆ. ಇರಪ್ಪ ಎಲ್ಲ ಒಲೆ ಕರೆಕ್ಟಾಗಿ ಕೂತ್ಕೋತಾ ಇದು ಹಾಕೋಬೇಕು. ಸೊ ಇವಾಗ ಆಯಿಲನ್ನು ಬಿಸಿ ಮಾಡ್ಬೇಕು. ಹಾಕ್ಬೇಡ ಅಲ್ಲೇ ಅಲ್ಲೆಲ್ಲ ಇದು ಅಲಾಗ್ತದು. ಬಾಯ್ ಕಟ್ ಸುಚಿತ ಏನಪ್ಪ ರಾಕೆಟ್ನ ಹಾಕೋದು. ರಾಕೆಟ್ ಇನ್ನೂ ಚೆನ್ನಾಗಿ ಬರ್ತದೆ ಅವಾಗ. ಕಟ್ ಮಾಡಿ ಪೇಪರ್ ತಗೊಂಡು ಹಿಂಗೆ ಹಚ್ಚಿ ಹಿಂಗೆ ಓಡಿಸಿದ್ರೆ ಹಿಂಗೆ ಸ್ಮೋಕ್ ಬರ್ತೈತಿಯಲ್ಲ. ತಗೋ ಇಲ್ಲ ಕಣ ಅಷ್ಟ. ನೀನು ಯಾವ ಕಡೆನಾರ ಬೆಂಕಿ ಹಚ್ಚಲ್ಲ ಈ ಕಡೆಲಿ. ಅಯ್ಯಪ್ಪ ಎಲ್ರಪ್ಪ ಇನ್ನೊಂದಿಷ್ಟು ಕಟ್ಟಿಗೆ ಬೇಕು ಇವಾಗ. ಇದನ್ನ ಎಂದೋಗ್ಬಿಟ್ಟಿದೆಯಾ? ಸಾಕಷ್ಟು ಹಾಕಿರಿ. ಅದು ಬೇಡ. ಇವಾಗ ಎಣ್ಣೆ ಚೆನ್ನಾಗಿ ಕಾಯಿಲಿ. ಕೆದರಿಬಿಟ್ಟು ಕುತ್ಕೊಂಡ್ಬಿಟ್ಟಿದೆ ಅದು. ಕುಡಿದ್ರ ಅವರು ಇದು ಎಣ್ಣೆ ಕಾಯಿ ಅಷ್ಟೇ. ಇದು ಉಂಡೆ ಮಾಡಿಟ್ಕೊಳ್ಳೋಣ. ಏನು ಬೆಲ್ಲ ಅಲ್ಲೇ ಚಿಕ್ಕದು, ತುಂಬ ದೊಡ್ಡದು ಬೇಡ. ಅದಾಗಲ್ಲಿರಪ್ಪ ನೋಡು. ಅದೇ ಕೈಯಲ್ಲಿ ಹಿಡ್ಕೋ ಸ್ಟಿಕ್ ಅಷ್ಟೇ ಅದು. ಇಲ್ಲಿ ಬೆಂಕಿ ಹಚ್ಚನಿರೋ. ಇದು ಉಂಡೆ ಕಚೇರಿ ಮಾಡೋಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಉಂಡೆ ಕಟ್ಟಿ ಆಮೇಲೆ ತಿಂದು ಸುಚಿತ ಹಾಂ ತಿಂದು ನೋಡೊಂದು. ಉಂಡೆ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಚೋರಿಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಲಡ್ಡು ಹಿಟ್ಟು ಚೆನ್ನಾಗಿ ನೆನೆದಿದೆ. ದಿನಾಲು ಈ ಥರ ತಿಂತಾ ಇದ್ರೆ ಹೊಟ್ಟೆ ಟೊಯಿಂಗ್ ಬರುತ್ತೆ. ಹೊಟ್ಟೆ ಎತ್ಕೊಂಡು ಹಿಂಗೆ ಹೋಗ್ಬೇಕು. ಇವಾಗ ಇನ್ನು ನೆಕ್ಸ್ಟ್ ಎಲ್ಲರೂ ಹೋಗ್ಬೇಕಂದ್ರೆ ಇಲ್ಲಿ ಸ್ಟ್ಯಾಂಡ್ ಬರುತ್ತೆ, ಇಲ್ಲಿ ಇಟ್ಕೊಂಡು ತಿನ್ನೋಕ್ಕೆ. ಇಲ್ಲಿ ನೋಡಿದ್ರೆ ಹಿಂಗೆ ಎತ್ಕೊಂಡು ಓಡಾಡ್ತಾ ಇರೋದು. ನಮ್ಮ ಹುಡುಗ ಇಮ್ಯಾಜಿನೇಷನ್ ಮಾಡ್ತಾನೆ, ಅಣ್ಣ ಇನ್ನೊಂದು 1.5 ವರ್ಷ ಆದರೆ ಹಿಂಗಿರ್ತಾನೆ ಇದೇ ಥರ ತಿನ್ಕೊಂಡಿದ್ರೆ ಅಂತಂದ್ಬಿಟ್ಟು. ಅದಕ್ಕೆ ಅಪ್ಪ ಲಿಮಿಟಾಗಿ 2 ಮಾತ್ರ ತಿಂತೇವೆ. ಹಂಗೆ ಅನ್ಲಿಮಿಟೆಡ್ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರೆ ಲಾಕ್ಡೌನ್ ಟೈಮಲ್ಲಿ ಆಲ್ರೆಡಿ ಆಗಿಬಿಟ್ಟಿತ್ತು. ಸ್ಟ್ಯಾಂಡು ಬಂದಿತ್ತು, ಹೊಟ್ಟೆನೂ ಬಂದುಬಿಟ್ಟಿತ್ತು. ಅಲ್ಲಿಂದ ಊಟ ಕಡಿಮೆ. ಸ್ವಲ್ಪ ಹಿಟ್ಟು ಹಚ್ಚೋಣ.
ಇದಕ್ಕೊಂದು ಅಸೆಂಬಲ್ ಏನಾದರೂ ಮಾಡಲೇಬೇಕಾಗಿದೆ. ಒಂದು ಮೋಟ್ರ್ ಕಂಡು ಹಿಡಿದು ಒಂದು ಫ್ಯಾನ್ ಹಾಕ್ಬಿಟ್ಟು ಬರ್ರ ಅಂತ ತಿರುಗೋ ಥರ ಮಾಡೇ ಬಿಡೋಣ. ಇದು ಯಾಕೋ ಹಿಂಗಾಗಿದ್ರೆ ಆಗಲ್ಲ ಇನ್ನು. ಫ್ಲೈಟ್ ಫ್ಯಾನು ನೋಡ್ರಪ್ಪ ನಮ್ಮ ಹುಡುಗ ಹೇಳ್ತಾನೆ. ಇದು ಉಂಡೆ ಇದರಲ್ಲಿ ಹಾಕಿದೆ, ಇಲ್ಲ ಎರಡನೇ ಮಾಡಕತ್ತೆ ಪ್ರಶ್ನೆ. ಎಲ್ಲ ಕಟ್ಟಿಗೆ ಒದ್ದೆ ಆಗಿ ಟೆನ್ಷನ್ ಕೊಡ್ತಾ ಇದೆ ಇಲ್ಲಿ. ಉಂಡೆ ಇದರಲ್ಲಿ ಹಾಕಿದ್ದೀನಿ. ಈ ಥರ ಮಾಡಿದ್ರೆ ಹಿಟ್ಟು ಎಕ್ಸ್ಟ್ರಾ ಇರೋದು ಮೇಲೆ ಬರುತ್ತೆ. ಬರುತ್ತಾ ಇದೆ. ಏ ನೀನೇನು ಬೇರೆ ಥರ ಮಾಡ್ತಿದ್ಯಾ? ಹಂಗೆ ಏನಿದು? ಹಂಗೆ ಹಾಂ ಅದೇ ಈ ಥರನಾ? ಏಯ್ ಅಯ್ಯಯ್ಯೋ ಹಲೋ. ಹಂಗೆ ಇದು. ಅಯ್ಯೋ ನಾನು ಅನ್ಕೊಂಡಿದ್ದೆ ಬೇರೆ, ಇದನ್ನೇ ಬೇರೆ. ನಾನು ಅನ್ಕೊಂಡೆ ಹಿಂಗೆ ಮಾಡಿ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಟಿರ್ತಾರಲ್ರೋ, ಅದಕ್ಕೇನತ್ತಾರೆ? ಇಲ್ಲ 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 ಇಲ್ಲ. ಹೆಂಗ್ ಮಾಡ್ತಾರೆ? ಅಯ್ಯೋ ನಾನು ಹೇಳಿದ್ದೆ ಬೇರೆ ಅದು. ನೀವ್ ಹೆಂಗ್ ಹೇಳಿರಿ? ಹ್ಞೂ ಅದೇ ಇದು. ಕಚೋರಿ ಇದೇನಾ? ಹಾ ಏ ಇಲ್ಲೋ, ಈ ರೋಡ್ ಸೈಡಲ್ಲಿ ಸಿಗುತ್ತಲ್ಲೋ ಅದು ಏನದು? ಏಯ್ ಈ ಥರದ್ದೆಲ್ಲ ಇದನ್ನು ಬರುತ್ತೆ. ಏಯ್ ಅದ್ರ ಶೇಪೇ ಹಿಂಗಿರುತ್ತೋ ಹಿಂಗೆ? ಇದನ್ನು ಉಬ್ಬತೈತಲ್ಲ. ಇದನ್ನು ಉಬ್ಬುತ್ತಾ? ಇನ್ನು ಇರು ಆಯಿಲ್ ಬಿಸಿ ಆಗ್ಬೇಕು. ಅಯ್ಯವ್ವ. ನನಗೇನೋ ಡೌಟಪ್ಪ. ಎಲ್ಲ ನಾನು ಕನ್ಫ್ಯೂಷನು, ನೀವುಗಳು ನಾವು ಕಚೋರಿ ಮೇ ಬಿ ಹಿಂಗೆ ಗೊತ್ತಾಗ್ತಿಲ್ವೇ ನನಗೂ. ಅಯ್ಯೋ ಅದ ಕಚೋರಿ ಅಂದ್ರೆ ಇವಾಗ ಗೊತ್ತಾಯ್ತು. ಅದು ಒಡೆದ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಅದ. ಅಯ್ಯೋ ನಾನು ಆ್ಯಕ್ಚುಲಿ ಸಮೋಸನಾ ಅದು? ಇದನ್ನು ಬರ್ತೈತೆ ಸಮೋಸ ಮಾಡಕ್ಕೆ. ಸಮೋಸ ನಾನು ಹೇಳ್ತಿರೋದಂದ್ರೆ ಅದು ನಾನು ಅವಾಗಲೇ ಅಂತೀನಿ ಅದು ಯಾಕೆ ಎಲ್ಲೋ ಬರುತ್ತೆ, ನಿಮ್ದು ಯಾಕೆ ರೆಡ್ ಆಗಿ ತೇರಿಕೆ ಹಿಂಗೆ ಕಥೆಗಳಾಗಿರೋದೆಲ್ಲ. ಸಮೋಸ ಬರ್ತೈತಿ ಇದನ್ನು. ಒಂದೊಂದು ಸಮೋಸ ಮಾಡು, ಒಂದೊಂದು ಕಚೋರಿ ಮಾಡಿ ಅಂದ್ರೆ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. ಏನಿಲ್ಲ, ಚಪಾತಿ ಥರ ಮಾಡ್ದಲ್ಲ ಹಾಕ್ಬಿಟ್ಟು ಹಿಂಗೆ ಮಾಡಿ ಫೋಲ್ಡ್ ಮಾಡ್ಬೇಕು ಅಷ್ಟೇ. ಅದೇನಿಲ್ಲ. ಅಯ್ಯೋ ನಾನು ನೋಡಪ್ಪ ಇಷ್ಟೋ ತನಕ ಏನು ಇವ್ರು ತಿದ್ದಕ್ಕೆ ಶುರು ಮಾಡ್ತಾರಂದ ಅವಾಗ ಜ್ಞಾಪಕ ಬಂದಿರೋದು ಕಚೋರಿ ಅಂತ. ಯಾಕಂದ್ರೆ ತಿನ್ನೋದ್ರಲ್ಲ ಅಷ್ಟೆಲ್ಲ ಎಕ್ಸ್ಪರ್ಟ್ ಇಲ್ಲ ನಾವು ಹೇಳ್ಬೇಕಂದ್ರೆ. ಇವಾಗ ಗೊತ್ತಾಯ್ತಿರಪ್ಪ, ಗೊತ್ತಾಯ್ತು ಇವಾಗ ಗೊತ್ತಾಯ್ತು. ನಾವು ಇವಾಗ ಇದು ಉಂಡೆ ಇದ್ರಲ್ಲಿ ಹಾಕೋಣ. ಸಮೋಸ ಇಲ್ಲ ಬಿಡು, ನಾನು ಕನ್ಫ್ಯೂಷನ್ ಆಗಿದೆ. ಯಾಕಂದರೆ ನಾವು ಅಷ್ಟೊಂದೆಲ್ಲ ಹೋಗಿ ಹೊರಗಡೆ ಎಲ್ಲ ತಿನ್ನಲ್ಲ, ಹಂಗಾಗಿ ನಾನು ಅದನ್ನ ಹೆಸರಿಲ್ಲ ಗೊತ್ತಿಲ್ಲದೆ ಸುಮ್ಮನೆ ತಿನ್ಕೊಂಬಂದಿರ್ತೇವೆ, ಯಾರೋ ತಿನ್ಸಿದ್ರು ಅಂತಂದ್ಬಿಟ್ಟು ಹಂಗಾಗ್ಬಿಟ್ಟಿದೆ ಕತೆ. ಏನು ವಿಡಿಯೋ ಮಾಡ್ತಾರಪ್ಪ ಅನಿಸ್ತಿರ್ತದೆ ಈ ಹುಡುಗ ಅಂತಾನೆ. ಅವನು ಹೆಸರು ಗೊತ್ತಿಲ್ಲ, ಕಣ್ಣಿಂದ ನೋಡಲೇಬೇಕಾ? ಎಂಥ ಕಷ್ಟ ಇದು. ಹ್ಞೂ ಇವಾಗ ಗೊತ್ತಾಯ್ತು ಇದು. ಇದು ನಾನು ಹೇಳ್ತಾ ಇರೋದು ಕಚೋರಿ ಗೊತ್ತಾಯ್ತಪ್ಪ ಇವಾಗ. ವಡಾಪಾವ್ ಅಲ್ಲ, ವಡಾಪಾವ್ ಅಲ್ಲ. ಐ ಥಿಂಕ್ ಅದು ಸಮೋಸ ಥರನೇ ಇರ್ತದೆ. ಇನ್ನೊಂದು ಆಲೂ ಪಲ್ಯ ಹಾಕಿರ್ತಾರಲ್ಲ. ಇದೇನಿದು? ಈ ರಂಜಾನಲ್ಲಿ ಮಾಡ್ತಾರಲ್ಲ ಅದು ಏನು? ಹಿಂಗ ಕತೆ. ರಂಜಾನಲ್ಲಿ ಮಾಡ್ತಾರ. ನೋಡೋಣ ಎಣ್ಣೆ ಕಾಯ್ದೆ ಎಣ್ಣೆ ಬಿಸಿ ಆದ್ಮೇಲೆ ಇದು ಹಾಕೋಣ. ಇದನ್ನು ಬರ್ತೈತೆ ಸಮೋಸ. ನೋಡು ಇದನ್ನು ಎಗರು ಬಿಟ್ರೆ ಕಷ್ಟ. ಆಮೇಲೆ ಬಿಸಿ ಆಗಿರ್ಬೇಕು, ಫುಲ್ ಬಿಸಿ ಆಗ್ಬೇಕು ಆಯಿಲು. ಏನ್ರೋ ಕೀರ್ತಿ, ಆ ಗಿರಿನ ಚೇರ್ ತೊಗೊಂಬ ಓಡ್ ಪಟ್ನೆ ನಿಂದು. ಆಯಿಲ್ ಬಿಸಿ ಆಗ್ಬೇಕು, ಹೋಗಿ ಇನ್ನೂ ಬಿಸಿ ಆಗಿಲ್ಲದು. ಇನ್ನೂ ಇರು. ಹಾಂ ಆಗೈತೆ. ಏನಾಯ್ತು? ಹಾಂ ಏನು ಮುಗಿ ಬಂದೈತಿ?
ಅಯ್ಯಪ್ಪ ಕಾಲು ನೋವಾಗತ್ತ, ಸೊಂಟ ನೋವಾಗತ್ತ, ತಲೆ ಗಿರ್ಗ ಅಂತೇಳಿ ಹಿಂದೆ ಒಂದು ಗಾಡಿ ನನಗೆ ಏನು ಏಯ್ ಸರಿ ಅಲೇ ತಲೆ ಗಿಂಗ್ ಅಂತ ತುಂಬ ಹೊತ್ತು ಕುತ್ಕೊಬಿಟ್ಟು ನನಗೆ. ಏನು ಅಲ್ಲ್ಯಾಕೆ ಹೋಗಿ ನಿಂತ್ಕೊಳ್ತೀಯ ಮಗನೇ, ದೂರ ನಿಂತ್ಕೋ. ಬೆಂಕಿ ಹೋಗಿ ಮೂಗಿಗೆ ಸಿಡ್ದಿದೆ ಅಂತ ಆಂಬುಲೆನ್ಸ್ ಫೋನ್ ಮಾಡ್ರಪ್ಪ ಅವನಿಗೆ, ತೊಗೊಂಡೋಗಿ ಮೂಗು ಕಟ್ಸ್ ಮಾಡ್ಕೊಂಬತ್ತ. ಆದರೂ ಏನೋ ಫಾಲ್ಟ್ ಆಗ್ತಿದೆಯಲ್ಲ, ಅವ್ರದ್ದು ಯಾಕೆ ಉಬ್ಬುತ್ತೆ? ಸೋಡಾ ಹಾಕ್ತಿರ್ಬೇಕೇನೋ ಅವರು. ಈಗ ಆಗ್ತಿದೆ. ಸೋಡಾ ಹಾಕಿನಿ, ಹಾಂ ಸೋಡಾ ಭಾಳ ಹಾಕ್ರೆ ಎಣ್ಣೆ ಹಾಂ ಇದು ನೋಡೋಣ ಈಗ ಅಲ್ಲ ಅವನು ಈಗ ಉಬ್ತಲ್ಲ ಅಣ್ಣಂತಾನೆ. ಇವಾಗ ಉಬ್ತು ಆಯಿಲ್, ಅದಕ್ಕೆ ಹೇಳಿದ್ದು ಈಟ್ ಹಾಕ್ಬೇಕು. ಇವಾಗಲೇ ಅಂದ್ರೆ ಆರ್ಡ್ರ್ಗಳು ಮಾಡ್ತಾರೆ ಈ ನನ್ನ ಮಕ್ಕಳು. ಇದು ಹಾಂ ಸರಿಯಪ್ಪ ಬೆಂಕಿ ಒಳಗೆ ಈ ನನ್ನ ಮಗನ ಏನೋ ಅರ್ಜೆಂಟ್ ಆಗ್ತಿದೆ. ಸೈಂಟಿಸ್ಟ್ ಆ ಧೂಳು ಅಂದರೆ ಬರುತ್ತೆ. ಧೂಳು ಅದು, ಧೂಳು ಅಲ್ಲ ಅದು, ಸಿಮೆಂಟ್ ಅದು. ಹಸಿ ಅದು ಬಂತಂದರೆ ನೀನೇ ಹೋಗಿ ಹೇಳ್ಬೇಕು, ಸ್ಟಾಪ್ ಮಾಡಿಸ್ಬೇಕು ಅಷ್ಟೇ. ಹಾಂ ಏನಕ್ಕೆ ಬರ್ತಾನೆ? ಯಾಕೆ ಬರ್ತಾನೆ? ನೀನಿದೆಯಲ್ಲ ಹೇಳೋಕ್ಕೆ. ಹಾಂ ಒಂದು ಕಚೋರಿ ಬಿಸಾಕ್ಬಿಟ್ರೆ ಮುಗೀತು, ಕ್ಲೋಸ್, ಮ್ಯಾಟ್ರ್ ಕ್ಲೋಸ್ ಅಷ್ಟೇ. ಬಾಬಾ ಅಂತೇಳಿ ಬಾಯಲ್ಲಿ ಒಂದು ಕಚೋರಿ ಹಾಕ್ಬಿಡಿ, ಬಿಸಿ ಕಚೋರಿ. ಹಾಂ ಇವನು JR ಗ್ರೀನ್ ಪಾರ್ಕ್ ಡಾನ್ ಇವನು. ಇವನು ಎಲ್ಲೆಲ್ಲಿ ಕ್ಯಾಮ್ರಾದಲ್ಲಿ ನೋಡ್ತಿರ್ತಾರೆ, ಎಲ್ಲ ಕಡೆ ರೆಕಾರ್ಡ್ ಮಾಡ್ತಿದ್ದಾರೆ. ಇವನು ಯಾರಂತೆ ಯಾರಿಗೆ ಗೊತ್ತಾಗ್ತಾ ಇಲ್ಲ ಇನ್ನು. ಹಂಗಾಗ್ಬಿಟ್ಟಿದೆ ಕತೆ. ನ್ಯೂಸ್ ಪೇಪರಲ್ಲೆಲ್ಲ ಹಾಕ್ತಾರೆ, ಟಿ ವಿದಲ್ಲೆಲ್ಲ ಹಾಕ್ತಾರೆ, ನೋಡ್ತಿರು. ನಿನಗೆ ಸ್ವಲ್ಪ ದಿನ ಆಗಲಿ ಹೇಳು, ನೀರು ಹಚ್ಕೊಳ್ಳು, ಏನಾಗಲ್ಲ. ಅದಕ್ಕೆ ಬೆಂಕಿ ಜೊತೆ ಆಟ ಆಡಬೇಡ ನಾವು. ಅವು ಬೆಂಕಿ ಹಚ್ಕೊಂಡ್ಬಿಟ್ಟಾನ ಅಲ್ಲಿ ಮೂಗತ್ರ. ಹಾಂ ಏನು ಸಿಡಿದು ಬತ್ತಾ? ಆಯಿಲ್ ಸಿಡಿದಿದೆ ಅವಾಗಲೇ ಡಮ್ ಅಂತಂತ ನೋಡಿ, ಬ್ಲಾಸ್ಟ್ ಆಯ್ತು ನೋಡಿ. ಅದಕ್ಕೆ ಹೇಳಿದ ಮಗನೇ ಹತ್ರ ಇರಬಾರ್ದು ಅಂತಂದ್ಬಿಟ್ಟು. ಗ್ಯಾಸ್ ತುಂಬ್ಕೊಳ್ತು ಅಂತಂದರೆ ಆಮೇಲೆ ಪೂಸ್ ಅಂತ ಬರುತ್ತೆ ಹಂಗೆ. ನೋಡಿ ಇವಾಗ ಗ್ಯಾಸ್ ತುಂಬ್ಕೊಂಡು ಹೆಂಗೆ ಬರ್ತಾಯಿದೆ. ಈಗ ಕರೆಕ್ಟಾಗಿ ಫ್ರೈ ಆಗ್ತೈತೆ. ಇಂಪ್ರೂವ್ ಆಗ್ತಾಯಿದೆ. ಕೀರ್ತಿ, ನಿನಗೆ ಬ್ಲ್ಯಾಕ್ ಅಂದ್ ಬೇಕಾ ವೈಟ್ ಅಂದ್ ಬೇಕಾ? ಬ್ಲ್ಯಾಕ್ ಬೇಡ, ಅವಳು ಬ್ಲ್ಯಾಕ್ ಅಂದ್ ಏನೂ ತಿನ್ನಲ್ಲ, ಯಾಕಂದರೆ ಬ್ಲ್ಯಾಕ್ ಆಗಿಬಿಡ್ತಾಳೆ ಅವಳು. ಹುಡುಗಿರು ವೈಟ್ ಇರ್ಬೇಕಂತ, ಹುಡುಗರು ಬ್ಲ್ಯಾಕ್ ಇರ್ಬೇಕಂತಪ್ಪ ಅವಳು ಹಂಗೆ ಹೇಳೋದು. ನೋಡು ಇವಾಗ ಡಿಫ್ರೆನ್ಸ್ ಬರಕತ್ತೈತಿ. ಏನು ಹಾಕ್ಬೇಡ, ಬ್ಲ್ಯಾಕ್ ಬೇಡ. ಇವಾಗ ಬಂತು ಅದು ಆಯಿಲು ಹೀಟ್ ಆಗ್ಬೇಕಲ್ಲ, ಸೊ ಹಂಗಾಗಿ. ಮಂಗಳೂರು ಬಂದು ಸಖತ್ತಾಗಿ ಮಾಡ್ಬೋದು ನೋಡಪ್ಪ. ಅಂದರೆ ಸಾಕಾತು. ನಾಳೆ ಮಂಗಳೂರು ಬೆನ್ನೆ ಸ್ಕೆಚ್ ಹಾಕೋಣ. ನಾಳೆ ಫ್ಲೈಯಿಂಗ್ ಹೋಗ್ಬೇಕು. ನೋಡು ಬರೀ ತಿನ್ನೋದ್ರಲ್ಲೇ ಇದೆ ಮೈಂಡು. ಅದು ತಿನ್ನಬೇಕು, ಇದು ತಿನ್ನಬೇಕು. ಅದು ಯಾವುದು ಸಮೋಸ, ಮಸಾಲೆ ದೋಸೆ, ಅದು ಏನೋ ಇಡ್ಲಿ, ಕೊಬ್ಬರಿ ಚಟ್ನಿ, ವಡ, ಮಸ್ತಂಗ ఉంటుంది. ಎಲ್ಲ ಏರ್ಕ್ರಾಫ್ಟ್ಗಳದೆಲ್ಲ ರೆಡಿ ಮಾಡ್ಕೊಳ್ಳೋದು, ಅಸೆಂಬಲ್ ಮಾಡ್ಕೊಳ್ಳೋದು, ಎಲ್ಲ ಟೆಸ್ಟ್ ಮಾಡ್ಕೊಂಡು ಇವತ್ತಿಲ್ಲ ನಾಳೆ ಮಾಡ್ಕೊಂಡು, ಇವತ್ತು ಎಡಿಟಿಂಗ್ ಮಾಡ್ಕೊಳ್ರೋ. ಎಲ್ಲ ಕೆಲಸಗಳು ಸಿಕ್ಕಾಪಟ್ಟೆ ಪೆಂಡಿಂಗ್ ಇದೆ. ಹುಡುಗರಿಗೆ ಯಾವಾಗ ನೋಡೋದು ಫ್ಲೈಯಿಂಗ್ ಅನಿಸ್ಬಿಟ್ಟಿದೆ. ಯಾಕಂತಂದರೆ ಫ್ಲೈಯಿಂಗ್ ನೋಡಿರಲ್ಲ, ಅವ್ರಿಗೊಂಥರ ಖುಷಿ. ನಮ್ಗಳು ನೋಡಿದ್ರೆ ಇಲ್ಲಿ ವರ್ಕು ಫಿನಿಷ್ ಮಾಡ್ಕೊಂಡು ಹೋಗಬೇಕು. ಸೊ ಹಂಗಾಗಿ ನಾಳೆ ಹಿಟ್ಟು ನೀನು ಜಾಸ್ತಿ ಹಿಡಿಬೇಕಾಗಿತ್ತು, ಅದು ಹೊಡಿತು ನೋಡೋದು. ಹೊಡಿತಂದ್ರೆ ಅದು ಒಳಗಡೆ ಇದು ಆಯ್ತು ಅಂದ್ರೆ ಅಷ್ಟೇ. ಅಣ್ಣ ಇನ್ನು ಏನೇನೋ ರೆಕಾರ್ಡ್ ಮಾಡಬೇಕು, ದಾಖಲೆ ಮಾಡಬೇಕು. 30 ಮಿಲಿಯನ್ನು 100 ಮಿಲಿಯನ್ನು ಇದು ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅವನಿಗೆ. ನಮ್ಮ ಏಮ್ ಎಲ್ಲ ಗೊತ್ತಿದೆ ಅವನಿಗೆ. ನಾನು ಹಿಂಗೆ ಬಂದುಬಿಟ್ಟು ಬೆಂಗಳೂರು ಸ್ಟಾರ್ಟಿಂಗ್ ಬಂದಿದ್ನಲ್ಲ, ಹೆಣ್ಮಕ್ಳಿಗೆ ಒಂದು ಕಡೆ ಕೂತ್ಕೋಬೇಕು, ಗಂಡು ಮಕ್ಳಿಗೆ ಒಂದು ಕಡೆ ಕೂತ್ಕೋಬೇಕಂತಿತ್ತಲ್ಲ. ನಮಗೆ ಬೆಂಗಳೂರು ಬಂದಾಗ ಗೊತ್ತಾಗಲ್ಲ ಅಂಥೇಳಿ ಮುಂದೆ ನಮ್ಮ ಮಾವನ ಮಕ್ಕಳು ಕೂತ್ಕೊಂಡಿದ್ರು. ಅವ್ರು ಹಿಂದೆ ನಿಂತ್ಕೊಳ್ತಾ ಇದ್ರೆ ಕಂಡಕ್ಟರ್ ಒಂದು ಟೈಮ್ ಬಂದು ಹೇಳಿದ್ರು ಹಿಂದೆ ಹೋಗು ಅಂತಂದ್ಬಿಟ್ಟು.
ನಾನು ಹಿಂದೆ ಹೋಗೋನು ಮತ್ತು ಮುಂದೆ ಬರೋನು ಏನು ಅನ್ಬೇಕು ಗೊತ್ತಾ ಅವಳು ಏನು ಇಲ್ಲಿ ಹೆಂಗಸರು ಸೀರೆ ಹಿಡಿಯಕ್ಕೆ ಬಂದಿದ್ಯಾ ಅಂತ ಅಂದ್ಬಿಟ್ಲಪ್ಪ. ಥೂ ಯಪ್ಪ, ನಾವು ನೋಡಿದ್ರೆ ಬೆಂಗಳೂರೇ ಗೊತ್ತಿಲ್ಲ ಅಂತೇಳಿ ಬಂದುಬಿಟ್ರೆ ಈ ಥರ ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗೆ ಬೈಸ್ಕೊಂಡಿದ್ದೆ ಕ್ಯಾಂಪಸ್ಸಲ್ಲಿ. ಅದಕ್ಕೆ ನೋಡು 2012 ಗೋರ್ಮೆಂಟ್ ಬಸ್ಸೇ ಹತ್ತಿಲ್ಲ ಇವಾಗಲೂ ಕೂಡ. ಸೊ ಹೋದರೆ ಓನ್ ಕಾರು, ಇಲ್ಲ ತಂದರೆ ಕ್ಯಾಬ್ ಮಾಡ್ಕೊಂಬಿಟ್ಟು ಲೈ ಆ ಕಡೆ ಸರಿ ಅಲ್ಲೇ ನನ್ನನ್ನು ಹಾಕಿಯೋ ನೀನು ಒಳಗಡೆ. ಈಗ ಅದು ಮಾಡ್ತಾರಾ? ಪ್ಲೇಟ್ ತಗೋ ನೋಡೋಣ, ಪ್ಲೇಟ್ ತಗೋ, ಅಲ್ಲಿದ್ದು ಪ್ಲೇಟ್ ತಗೋ. ಅದು ಫುಲ್ ಬಿಟ್ರಪ್ಲೆ ಪುರುಪ್ ಅಂತ ಉಬ್ಬಬೇಕು. ಇಟ್ ಮೀನ್ಸ್ ಜಾಸ್ತಿ ಸೋಡಾ ಹಾಕಿರ್ಬೇಕು. ಸೋಡಾ ಹಾಕೊಂಡ್ಬಿಟ್ಟು ಹಂಗೆ ಏನಲ್ಲೇ. ಇರಪ್ಪ, ಇರು ಇದು ಖಜೂರಿ. ಇದು ಬೇಡ ಇದು ಉಬ್ಬಿರ್ಬೇಕು ಚೆನ್ನಾಗಿದು, ಫ್ರೈ ಆಗಿರ್ತದೆ ಇದು. ಹಂಗೆ ಮಾಡಬಾರ್ದು, ಇದು ಓಪನ್ ಮಾಡು. ಓಪನ್ ಮಾಡಿಬಿಟ್ಟು ಇದಕ್ಕೆ ಸ್ವೀಟ್ ಹಾಕ್ತೀನಿ ನೋಡಿ. ಇವಾಗ ಹೆಂಗಿರ್ತೈತಿ ಸ್ವೀಟ್ ಹಾಕೊಂಡು ತಿನ್ನು ನೋಡಿ. ಇವಾಗ ಬೇಡ ಅವ್ನು ನೋಡಿ ಇವಾಗ ಸ್ವೀಟ್ ಹಾಕೊಂಡು ಹೆಂಗೆ ಹೊಡಿತಾನೆ ನೋಡಿ ಇವಾಗ. ಹಾಂ ಹೊಡಿಯಪ್ಪ, ಟೇಸ್ಟ್ ಮಾಡಿ ನೋಡೋಣ. ಬಾರೋ ಅಲ್ಲೇಕ ಅವ್ರಿಗೆಲ್ಲ ತಿನ್ನಕ್ಕಾಗಲ್ಲ ಅದು. ಕುತ್ಕೊಂಡು ಎದ್ರೇನೆ ತಲೆ ಗಿಮ್ ಅಂತಿದೆ. ಬಾ ನೋಡೋಣ ಅದು ಹೆಂಗಿರುತ್ತೆ. ನೋಡೋಣ, ತಿನ್ನೋರು ಹೆಂಗಿರುತ್ತೆ ಟೇಸ್ಟ್ ನೋಡೋಣ. ಕೀರ್ತಿಗೆ ಒಂದು ಸ್ವಲ್ಪ ಕೊಡು ಹಂಗೆ. ನೋಡೋಣ, ನಾನು ತಿಂದು ನೋಡ್ತೀನಿ. ನೀನು ಸೈಕಲ್ ತಗೊಂಡು ಹೋಗು. ಈಟಿಂಗ್ ಅಂತ ಇಷ್ಟೇ ಆಯ್ತು. ನಾನು ನೋಡ್ತೀನಿ. ಸಖತ್ತಾಗಿದೆ. ಈರುಳ್ಳಿ ಗಿರುಳ್ಳಿ ಏನು ಬೇಡ, ಅದೇ ಮಸ್ತಾಗಿದೆ. ಹೋಗ್ಲಿ ಹಂಗೆ ಕಟ್ ಮಾಡು. ಅಲ್ಲಿದೆ ಕಟ್ ಮಾಡಿದ್ದು. ಸಖತ್ತಾಗಿದೆ. ಅದು ಕಾಯ್ಬೇಕು ಎಣ್ಣೆ. ಒಬ್ಬಲ್ಲ ಕಾಯ್ದ್ರೆ ಸಪ್ಪಂದು. ಓಕೆ, ನಿಮಗೆ ಓಪನ್ ಮಾಡ್ತೀನಿ. ಇದರೊಳಗಡೆ ಹಾಕ್ಕೊಡ್ತೀನಾ? ಹಿಡ್ಕೊ. ಇದು ನನಗೇನು ಹೇಳನೇನು ಯಾವ ಬರ್ತಾನ? ಎಲ್ಲ ಗೊತ್ತು ನನಗೆ. ನೀನು ಫ್ರೆಂಡ್, ನನ್ನ ಫ್ರೆಂಡು. ಹೋಗಪ್ಪ. ಸೊ ಅವಳು ಟೇಸ್ಟ್ ಮಾಡಕ್ಕೆ ಹೋಗ್ತಾಳೆ. ಉರಿ ಕಡಿಮೆ ಮಾಡ್ಬೇಕಾ? ಇಬ್ಬಲ್ಲ ಇಲ್ಲ ಅಂದ್ರೆ ಎಣ್ಣೆ ಮೀಡಿಯಮ್ದಾಗ ಇರ್ಬೇಕು ಎಣ್ಣೆ. ಒಂದು 2 ಕಟ್ಟಿಗೆ ಚೆನ್ನಾಗಿದೆ ಕೀರ್ತಿ. ಮೊಸರು ಐತೆ ನೋಡಿ, ಸ್ವಲ್ಪ ಫ್ರಿಜ್ ಆಯ್ತು ತಗೊಂಡು. ಫ್ರಿಜ್ನ ಇದು ಮೊಸರು ಯಾಕೆ? ಅವ್ರು ವೀಡಿಯೋ ಮಾಡ್ತಾರೆ. ಹೋಗೋ, ನೀನು ಚೆನ್ನಾಗಿ ಓದ್ಕೊಳ್ಳೋ. ಹೋಗ್ಬಿಟ್ಟು ನೀನು ಓದಿ ಸ್ಟೂಡೆಂಟ್ ಆಗಿ ಒಳ್ಳೆ ಇಂಜಿನಿಯರಿಂಗ್ ಆಗೋ ನೀನು. ಇವ್ರು ಏನಿದ್ರು ಕಂಟೆಂಟ್ ಕ್ರಿಯೇಟರ್ ಆಗ್ತಾರೆ. ಅವ್ನು ಸೈಕಲ್ ಎಲ್ಲ ಅದು ಕಪ್ಪೆ ಸಾಯ್ಸಾಕ್ಬಿಟ್ಟ. ಶೇ, ಅಲ್ಲಿ ಕಪ್ಪೆ ಸಾಯ್ಸಾಕ್ಬಿಟ್ಟ, ಸೈಕಲ್ ಹಾಯಿಸ್ಬಿಟ್ಟ. ಕಪ್ಪೆ ಸಾಯ್ಸಾಕ್ಬಿಟ್ಟವನಿ. ತೆಗೀರು ಒಂದು ಕಟ್ಟಿಗೆ ಭಾಳ ಆಯ್ತು. ಕಟ್ಟಿಗೆ ಒಂದು ತೆಗೀರು. ಕಟ್ಟಿಗೆ ತೆಗಿಲ್ಲ? ಓಕೆ, ಇವೆರಡು ಕಟ್ಟಿಗೆ ತೆಗ್ಯಾನ. ಇವಾಗ ಅಷ್ಟಿಡೋಣ. ಈ ಥರ ಕೈಯಿಂದನೂ ಮಾಡ್ಬೋದು, ಇದರಲ್ಲಿನೂ ಮಾಡ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ. ನೋಡ್ರಪ್ಪ, ಯಾರು ನೋಡಿಬಿಟ್ಟು ಹೊಟ್ಟೆ ಕಡಿಯೋ ಥರ ನೋಡೋಕೆ ಹೋಗ್ಬೇಡ್ರಿ. ನಿಮಗೋಸ್ಕರ ನಾವು ಏನೇನೋ ಮಾಡ್ಕೊಂಡು ತಿನ್ನೋದನ್ನು ವೀಡಿಯೋನ ತೋರಿಸ್ತಿರ್ತೇವೆ. ಯಾನೊಬ್ಬನು ನನಗೆ ಹೇಳಿದ, ನಮ್ಮ ಫ್ರೆಂಡು, ಮೆಣಸಿನ್ಕಾಯಿ ನಿಂಬೆಹಣ್ಣು ಇಟ್ಕೊ ಮಾಡೋ ಟೈಮಲ್ಲಿ ಅಂತ. ಏನು ಜರ ನಮ್ಮ ಥರ ನೋಡಿಬಿಟ್ರೆ ಹೊಟ್ಟೆ ಕಡಿಯುತ್ತಂತೆ. ಏನೇನೋ ಒಬ್ಬೊಬ್ಬರ ನಂಬಿಕೆ ಒಂದೊಂದು ಥರ. ಇದು ನೋಡೋಣ, ಕೈಯಿಂದನೇ ಹಿಂಗೆ ಮಾಡಿದ್ದೀನಿ. ಹಾಕು. ಅಯ್ಯೋ, ಆಯ್ತಾ? ಚಲ್ತಾ ಎಣ್ಣೆ ಕೈ ಸುಡ್ತಾ? ಎಣ್ಣೆ ಭಾಳ ಕೈ ಆಯ್ತು. ಆ್ಯಕ್ಚುಲಿ ಕಾಯ್ಬೇಕು ಎಣ್ಣೆ. ಇಲ್ಲ ಉಬ್ಲಿಲ್ಲ ಅಂದರೆ ಬಿಡು, ಪರವಾಗಿಲ್ಲ. ಅದು ಇದು ಅಂತೂ ಅಲಗ್ತದೆ, ಟೇಸ್ಟ್ ಅಂತೂ ಬರಕ್ತೈತೆ. ಅದು ಥರ
ಏಯ್ ಸ್ವೀಟ್ ಹಾಕಿದ್ದೀನಿ ಅಲ್ಲಲ್ಲೇ ಅಷ್ಟೊಂದು ಸ್ವೀಟ್ ಹಾಕೋರು ನೀನು ಸಪ್ಪನ್ ಅಂತ ಕೇಳ್ತಿ ಅಲ್ಲಲ್ಲೇ ಕೀರ್ತಿ ಅಯ್ಯಪ್ಪ ಸಿಡಿಸಿದ್ರಲ್ಲ ಅಯ್ಯೋ ಸಿಡಿತಲ್ಲೋ ಎಣ್ಣೆ ನಾನು ಉಲ್ಟಾ ಈ ಕಡೆ ತಿರುಗಿಸ್ಬೇಕಂದ್ರೆ ಸಿಗೋಗೈತಲ್ಲ ಆ ಕಡೆ ಈ ಕಡೆ ಹಾಂ ಅದೇ ಎಗುರ್ತಾ ಇರೋದು ಅದು. ಆಯ್ತು ಚಪಾನ್ ಮಾಡ್ಲಾ ನಿನಗೆ ಅಯ್ಯಪ್ಪ ತಗೋರಿದ್ ನೀವೇ ಆ ಬ್ಲ್ಯಾಕ್ ಐತಿ ನೋಡಿ. ತಗೊಳ್ಳಿ ಅಪ್ಪಗ. ಇಲ್ಲ ಇಲ್ಲ ಅದು ತಿರುವ ಟೈಮಲ್ಲಿ ಇದು ಆಯ್ತು. ಸರಿಯಾಗಿ ಕುದೀತಾ ಇತ್ತು. ಎಣ್ಣೆ ಭಾಳ ಬಿಸಿ ಆಗೈತಿ. ಹಾಂ ಓಕೆ ತೆಗಿಯೋಣ ಎಣ್ಣೆ ತೆಗಿಯೋಣ ಇವಾಗ. ಎಣ್ಣೆ ಎಲ್ಲ ಥೂ ಎಣ್ಣೆ ತೆಗಿಯೋಣಂತ ಬೆಂಕಿ ತೆಗಿಯೋಣ ಒಂದಿಷ್ಟು ಇರು. ಇವಾಗ ಸುಚಿತ್ತು. ಇರೋರು ಬೆಂಕಿ ಇವಾಗ ಏ ಸ್ವಲ್ಪ ಸ್ವೀಟ್ ಐತಿ ನಾ ಚಟ್ನಿ. ನೀರು ಅಷ್ಟೇ ಇರು. ಇದು ತಗೋ ಹಿಡ್ಕೊ ಕೈಯಾಗ. ಅದು ಬಿಸಿ ಆಯ್ತಾ ಈಗ ಮುಟ್ಟಕ್ಕೆ ಹೋಗ್ಬೇಡ ಅದಕ್ಕೆ. ನಾನು ಸ್ವೀಟ್ ಹಾಕ್ಬಿಡ್ತೀನಿ ಸ್ವಲ್ಪ ಆರ್ಲಿ ಅದು. ಓಕೆ Now my food is ready. ಹಾಂ ಯುವರ್ ಫುಡ್ ಇದು ರೆಡಿ ಹೋಗು. ಮೊಸರು ಬೇಡವಾ? ಓಕೆ. ನಾನು ಅವ್ರದ್ದು ಟೇಸ್ಟ್ ಮಾಡೋಣಪ್ಪ ಇಲ್ಲಿ. ಅವ್ರು ತಿನ್ಲಿಲ್ಲ ಹಿಂಗೆ ಇಟ್ಬಿಟ್ರೆ ಇನ್ನೆಲ್ಲ. ಹಾಂ ಈರುಳ್ಳಿ ಹಾಕ್ತಾ ನೋಡೋಣಪ್ಪ. ಈರುಳ್ಳಿ ಅಂತಿದ್ಯಾ? ಮೊಸರು ಅಯ್ಯೋ. ಈರುಳ್ಳಿ ಟೇಸ್ಟ್ ಮಾಡೋಣ. ಹ್ಞೂ ಹಾಂ ಸಾಕದ. ಓ ಹಿಂಗ ಮಿಕ್ಸರಾ ಅಲ್ಲಿದೆಯಲ್ಲ ಮೊಸರು ಕುಕ್ಕರ್ ಹತ್ರ ಇದೆಯಲ್ಲ. ಸೇವಾ ಅಲ್ಲೇ ಇದೆ ಅಲ್ಲಿ ಮಿಕ್ಸರ್ ಇದೆಯಲ್ಲ ಅಲ್ಲೇ ಇದೆ. ಸಪ್ಪಂದು ನಿನಗ ಹಾಂ ಮಾಡ್ತೀನಿ. ನೋಡೋಣಪ್ಪ ಅವನೊಂದು ಡಿಫ್ರೆಂಟ್ ಆಗಿದ್ದಾನೆ. ಏನೋ ನೀವೆಲ್ಲ ಅಲ್ಲಿ ಹೊಡೆದಿರ್ತೀರಪ್ಪ ಸರಿಯಾಗಂದ್ರೆ ನಿಮಗೆಲ್ಲ ಟೇಸ್ಟ್ ಗೊತ್ತಿದೆ. ನಾವು ಬರೀ ಚಪಾತಿ ಹಿಂಡಿ. ಓ ಇದು ತಿನ್ನೋರ್ಗೆ ಏನಾದ್ರು ಕರ್ಕೊಂಬಂದ್ಬಿಟ್ರೆ ಇಂಥವು 5-6 ಹಾಕಿದ್ರು ಸಲಲ್ಲ. ಇವಿ ಮಸ್ತಾಗಿದೆ. ಇದರಲ್ಲಿ ಬೇರೆ ಏನು ಖಾರ ಬೇರೆ ಒಂದು ಮಾಡಿದ್ದೇವಲ್ಲ. ಖಾರ ಬೇಡ. ಸ್ವೀಟ್ ಖಾರ ಎರಡು ಹಾಕೋಬೇಕು. ಸರ್ ಮಸಾಲೆ ಜಾಸ್ತಿ ಹಾಕಿರ್ತೀವಲ್ಲ. ನಾನು ಆಮೇಲೆ ಸ್ವೀಟ್ ಹಾಕೋತೀನಿ. ಇದು ಖಾರ ಹಾಕೋತೀನಿ ಇವಾಗ ಬೇಡ. ಫೆಬ್ರವರಿ 2. ಎರಡಾ? ಮೇ 2 ಇದು ಫೆಬ್ 2 ನಂದು 2 ಇದೆ. ಹಾಂ 2 ಬರ್ತಡೇ ಇದಾವೆ. ಅಲ್ಲೇ ಯಾಕೋ ಜಾಸ್ತಿ ಆಗ್ತದೆ. ಹಾಂ ಅದೇ ಹಿಂಗೆ ಮಾಡ್ಕೊಂಡು ತಿನ್ಬೇಕಷ್ಟೇ. ಉಬ್ಬುತ್ತೈತೆ ನೋಡಂತ. ಅದು ಉಬ್ಬಲ್ಲ ಅದು. ಆಲ್ರೆಡಿ ಸಮೋಸ ಸಮೋಸ ಅದು ನಮ್ಮ ಇದು ಕಡುಬು. ಕಡುಬು ಕಾಯಿ ಕಡುಬು. ಕಾಯಿ ಕಡುಬು. ಗೌರಿ ಹಬ್ಬಕ್ಕೆ ಮಾಡ್ತಾನೆ ಪ್ರಿಪ್ರೇಷನ್ ಮಾಡೋಣ. ಇಲ್ಲೊಂದು ನನ್ನ ಪ್ರಿಪರೇಷನ್. ಇದಕ್ಕೆ ಒಂದು ಸ್ವಲ್ಪ ಇವಾಗ ಮೊಸರು ಹಾಕ್ಕೊಳ್ಳೋಣ. ತಿನ್ಬೇಕು ರುಚಿ ಜಾಸ್ತಿ. ನೆಕ್ಸ್ಟು ಬಂದುಬಿಟ್ಟು ಒಂದಿಷ್ಟು ಚಟ್ನಿ ಹಾಕ್ಕೊಳ್ಳೋಣ. ಖಾರ ಚಟ್ನಿ. ನನ್ನ ಪ್ರಿಪರೇಷನ್. ಸೊ ನೆಕ್ಸ್ಟು ಸ್ವೀಟು. ಇವಾಗ ನಾನು ಆನಿಯನ್. ಸೇವಾ ಸ್ವಲ್ಪ ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಶೇವ ಸ್ವಲ್ಪ ಹಾಂ ಬಿಡು ಸಾಕು. ಸೊ ಇದು ಏನಪ್ಪ ಇದು? ಕಚೋರಿ. ಕಚೋರಿ. ಸೊ ಕಚೋರಿ ರೆಡಿ ಇವಾಗ. ಸೊ ಕಚೋರಿ ತಿನ್ನೋಣ. ನನ್ನ ಕಚೋರಿ. ಏಯ್ ಖಾರ ಸ್ವೀಟ್ ಸಕ್ಕತ್ತಾಗಿಬಿಟ್ಟಿದೆ ಟೇಸ್ಟು. ಸಖತ್ತಾಗಿದೆ ಮಸ್ತಾಗಿದೆಪ್ಪ. ಇದು ಪಿಜ್ಜಾ. ಸೊ ಇವಾಗ ನಮ್ಮ ಜಾಗಕ್ಕೆ ಹೋಗೋಣ. ನಮ್ಮ ಜಾಗಕ್ಕೆ ಹೋಗ್ಬಿಟ್ಟು ರೋಡ್ ಸೈಡಲ್ಲಿ ತುಂಬ ದಪ್ಪ ಆಗಿರುತ್ತೆ. ಅವ್ರು ಸೋಡಾ ಗಿಡ ಹಾಕಿಬಿಟ್ಟು ಚೆನ್ನಾಗಿ ಇದು ಬರ್ಸ್ಬಿಡ್ತಾರೆ. ಸೊ ಇಲ್ಲಿ ದಪ್ಪ ಆಗಿಲ್ಲ. ಅದೇ ತಗೋ ಅದೇ ಇರ್ತಿತ್ತಾರ. ಹೋಟ್ಲಲ್ಲಿ ತಿನ್ನಕ್ಕೆ ಮಾತ್ರ ಸಖತ್ತಾಗಿ. ಅಲ್ಲಿ ಇಲ್ಲಿವರೆಗೂ ನಮ್ಮ ಮನೇಲಿ ಬರೀ ಚಪಾತಿ ಮಾಡ್ಕೊಂಡು ತಿಂದೆವು, ಅನ್ನ ಮಾಡ್ಕೊಂಡು ತಿಂದೆವು, ರೊಟ್ಟಿ ಮಾಡ್ಕೊಂಡು ತಿಂದೆವು, ಬರೀ ಇದೇ ಆಯಿತು. ಇವಾಗ ಹೊಸ್ದಾಗಿ ಒಂದೊಂದು ಐಟಮ್ಗಳು ಮಾಡ್ಕೊಂಡು ತಿಂತಾಯಿದ್ದೆವು. ಜೊತೆಗೆ ಹಾಗೆ ಕೂಡ ಅರ್ನ್ ಮಾಡ್ತಿದ್ದೆವು. ನೆಕ್ಸ್ಟು ಏನು ಮಾಡಬೇಕು ಅಂತಂದ್ಬಿಟ್ಟು ಈ ವಿಡಿಯೋಗೆ ಕಮೆಂಟ್ ಹಾಕಿ. ಸೊ ಅದನ್ನು ನಾವು ಕೂಡ ಟ್ರೈ ಮಾಡ್ತೇವೆ, ಟೇಸ್ಟ್ ಮಾಡ್ತೇವೆ. ನಿಮ್ಮ ಫೇವ್ರೇಟ್ ಫುಡ್ಡು ಏನೇ ಇರಲಿ ನಮ್ಮ ವಿಡಿಯೋ ಕಮೆಂಟ್ ಮಾಡಿ, ಅದನ್ನು ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಸೊ ಹಂಗೈತೆ. ಹುಡುಗ ಮಾತಾಡ್ತಾ ಇಲ್ಲ ಇವಾಗ.
ಮಾತಾಡೋದು ಇಂಥ ಟೈಮಲ್ಲಿ ಮಾತಾಡಲ್ಲ ಅವನು. ಮಸ್ತಾಗಿದೆ ಅದು. ಸೊ ಇವತ್ತು ಈ ಕಡೆ ಇಡೋಣ. ಇವು ಯಾವ ಚಿಕ್ಕದಾಗ್ತಿದೆ ಎರಡು. ಎಷ್ಟು ಜನನೋ? ಎಷ್ಟು ಜನ ಬಾಯ್ ಬಿಡ್ರು? 8 2 4 5 6 7 7 ಜನ. ಸುಚಿತಾ ಅವರಿಗೆಲ್ಲ ಕಾಫಿ ಟೀ ಹಾಕೋದಂತೀಯ? ಅವ್ರಿಗೆ ಒಂದು ಸ್ವಲ್ಪ ಹಾಕೋಣ, ಸಪ್ರೇಟ್ ಹಾಕೋಣ. ಅವನು ತೆಗಿತಾನ ಅವನು, ಏನು ಕೈಯಲ್ಲಿ ಶಕ್ತಿನೇ ಇಲ್ಲ ಅವನಿಗೆ ತೆಗಿಯೋಕ್ಕೆ. ತಿನ್ಕಿರ್ತಿತ್ತು ಸ್ವೀಟ್ ಹಚ್ಕೊಂಡು ಅಕ್ಕ. ಎಲ್ಲ ಶುಗರ್ ಲಿಮಿಟ್ ನಮ್ಮದು. ಹಾಂ, ಶುಗರ್ ಹಾಕ್ಲಾ? ಅಂದ್ರೆ ಸಪ್ರೇಟಾಗಿ ನೀ ಆಮೇಲೆ ಹಾಕೋ. ನಾನು ಇವಾಗ ಲಿಮಿಟಾಗಿ ಎಲ್ಲರಿಗೂ ಹಾಕಿರ್ತೀನಿ. ಆಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಿಷ್ಟು, ಓಕೆನಾ? ಮತ್ತೆ ನಾನು ಕನ್ಫ್ಯೂಷನ್ ಆಗ್ಬಿಡ್ದು ಅದಕ್ಕೆ. ಹಾಂ, ಅವನಿಗೆ ಶುಗರ್ ಹಾಕಂತ, ಶುಗರ್ ಯಪ್ಪ ಶುಗರು ಹಾಕಂತಂದು ಅವನು ಕಂಟ್ರೋಲ್ ಹೇಳಿಲ್ಲ. ಅವನು ನಾವು ಕಂಟ್ರೋಲ್ ಬಗ್ಗೆ ಮಾತಾಡ್ತಿದ್ರೆ ಅವನು ಏನು ಕಂಟ್ರೋಲ್ ಬೇಡ, ನಮ್ಗೆ ಅನ್ಕಂಟ್ರೋಲ್ ಇದು ಕಂಟ್ರೋಲ್ ಯಾವುದೂ ಇಲ್ಲ ಅಂತವನು. ಕೀರ್ತಿ ಆ ಕಡೆ ಸರಿ, ಇಲ್ಲ ಬರ್ತಾರ ಕಾಫಿ ಕುಡಿ. ಕೀರ್ತಿ ಸರಿ ಆ ಕಡೆ. ಏನು ನೋಡ್ತೀಯ ಇಲ್ಲಿ? ನಾನು ಹಾಕೋದು ಯಾರು ನೋಡಬಾರ್ದು, ಮಿಸ್ಟೇಕ್ ಆಗಿಬಿಡ್ತದೆ. ನೀನು 5 ಇಡೀ ಹಾಲು ಹಾಕ್ತೀನಿ, ಬಿಸಿ ಬಿಸಿ ಹಾಲು. ಸಿಕ್ಕಾಕೊಂಡ್ಬಿಟ್ಟಾಯ್ತ ಬಗೋಣಿ. ಅಯ್ಯಯ್ಯೋ ಕೈನೇ ಸುಟ್ಟಾಯ್ತು. ಫಸ್ಟ್ ಇವ್ರಿಗೆ ಹಾಕ್ಬಿಡೋಣ. ಲೈಟ್ ಕಾಫಿ ಅವ್ರು ಕೀರ್ತಿದ ಸುಚಿತ್ತು. ದಿನಾಲು ಟೀ ಮಾಡ್ತಿದ್ದೆವು, ಇವಾಗ 1-2 ದಿವಸ ಆಯ್ತು ಕಾಫಿ ಕುಡಿತಾ ಇದ್ದೆವು. ಏನು ಮಳೆ ಬರಕತ್ತ? ಆಯ್ತು, ಇನ್ನೊಂದು ಸ್ವಲ್ಪ ಇದೆ. ಇವ್ರಿಗೆ ಹಾಕ್ಬಿಡೋಣ. ಅದಕ್ಕೊಂದಿಷ್ಟು ಡಾಗಿಗೆ ಒಂದಿಷ್ಟು. ಸ್ವಲ್ಪನಾ? ಈಗ ಅದು ಮಾಡ್ತಾರಾ? ಪ್ಲೇಟ್ ತಗೋ ನೋಡೋಣ. ಪ್ಲೇಟ್ ತಗೋ, ಅಲ್ಲಿದ್ದು ಪ್ಲೇಟ್ ತಗೋ. ಅದು ಫುಲ್ ಬಿಟ್ರಪ್ಲೆ ಪುರುಕ್ ಅಂತ ಉಬ್ಬಬೇಕು. ಇಟ್ ಮೀನ್ಸ್ ಜಾಸ್ತಿ ಸೋಡಾ ಹಾಕಿರ್ಬೇಕು. ಸೋಡಾ ಹಾಕೊಂಡ್ಬಿಟ್ಟು ಹಂಗೆ ಏನಲ್ಲ.